ನಮಸ್ಕಾರ. ಶುವೇಗ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರಗಳಾಗಿದ್ದಾವೆ, ಕೊಲೆ ಆಗಿದ್ದಾವೆ. ಆ ಹೆಣಗಳನ್ನು ನಾನೇ ಹೂತು ಹಾಕಿದ್ದೇನೆ ಅಂತ ಒಬ್ಬ ಬುರುಡೆ ಮ್ಯಾನ್ ಮುಂದೆ ಬರ್ತಾನೆ. SIT ರಚನೆ ಆಗತ್ತೆ, SITಯ ಕಾರ್ಯಾಚರಣೆ ಆಗತ್ತೆ. ಬಟ್ ಇಲ್ಲಿಯ ತನಕದ ಎಲ್ಲ ಬೆಳವಣಿಗೆಗಳಲ್ಲೂ ಎಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ, ಯಾವುದೇ ಥರದ್ದು ಸಿಕ್ಕಿಲ್ಲ. ಹೀಗಾಗಿ ಉತ್ಖನನ ಕಾರ್ಯಕ್ಕೆ ಬ್ರೇಕ್ ಬೀಳುತ್ತೆ. SIT ಈ ಮಾಸ್ಕ್ ಮ್ಯಾನ್ ಮುಖವಾಡವನ್ನು ಕಳಚಿ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳುತ್ತೆ. ಎಲ್ಲ ವಿಚಾರವಾಗಿ ಇದು ಪ್ಯೂರ್ಲಿ ಒಂದು ಷಡ್ಯಂತ್ರ, ಶ್ರೀ ಕ್ಷೇತ್ರದ ಮೇಲೆ ಒಂದು ರೀತಿಯಲ್ಲಿ ಕಳಂಕ ತರೋದಕ್ಕೆ ಮಾಡ್ತಾ ಇರುವಂಥ ಹುನ್ನಾರ ಅನ್ನುವಂಥದ್ದು. ನಾನು ಸದಾ ದೇವರ ವಿಚಾರದಲ್ಲಿ ನಮಗೆ ಧ್ವನಿ ಎತ್ತೋದಕ್ಕೆ ಕೆಲವೇ ಅವಕಾಶಗಳು ಸಿಗುತ್ತೆ. ಅಂಥ ನಿಟ್ಟಿನಲ್ಲಿ ನಾನು ಈ ಬಾರಿ ಇದರ ಪರವಾಗಿಯೇ ಇದ್ದೇನೆ, ನಾನು ಶ್ರೀ ಮಂಜುನಾಥನ ಪರವಾಗಿಯೇ ಇದ್ದೇನೆ ಅಂತ ಧ್ವನಿ ಎತ್ತದವರಲ್ಲಿ ಪ್ರಮುಖರಾಗಿದ್ದಂತಹ ಕಿರಿಕ್ ಕೀರ್ತಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಕಿರಿಕ್ ಕೀರ್ತಿಯವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ. ತಮ್ಮ ಫಸ್ಟ್ ರಿಯಾಕ್ಷನ್, ಮುಖದಲ್ಲಿ ಜಯದ ಕಳೆ ಕಾಣಿಸ್ತಾ ಇದೆ ಕಿರಿಕ್ ಕೀರ್ತಿಯವರ ಮುಖದಲ್ಲಿ. ತಮ್ಮ ಫಸ್ಟ್ ರಿಯಾಕ್ಷನ್ ಇತ್ತೀಚಿನ ಎಲ್ಲ ಬೆಳವಣಿಗೆಗಳ ವಿಚಾರವಾಗಿ. ಇಲ್ಲ, ನಾವು ಇದೇ ಜಾಗದಲ್ಲಿ ನೀವು ನನ್ನ ಲಾಸ್ಟ್ ಇಂಟರ್ವ್ಯೂ ಮಾಡಿದಾಗ ನಾನು ತುಂಬ ಸ್ಪಷ್ಟವಾಗಿ ಇದನ್ನು ಹೇಳಿದ್ದೆ. ನೋಡಿ, ಇದೆಲ್ಲ ಪ್ಲ್ಯಾಂಡ್ ಥಿಯರಿ, ಒಂದು ಕಾನ್ಸ್ಪಿರಸಿ ಇದು. ಅವತ್ತು ಅಂದರೆ ಅಷ್ಟು ಸುಲಭಕ್ಕೆ ಒಪ್ಕೊಳ್ಳೋಕೆ ಯಾರೂ ರೆಡಿ ಇರಲಿಲ್ಲ ಅವತ್ತು. ಬಿಕಾಸ್ ಒಬ್ಬ ಮನುಷ್ಯ ನಾನೇ ಹೂತಿದ್ದು ಅಂತ ಬಂದಾಗ ಯಾರಾದರೂ ಜೀವಂತ ಸಾಕ್ಷಿಯನ್ನು ನಂಬದೇ ಇರ್ತಾರೆ. ಬಟ್ ಆ ಕ್ಷೇತ್ರದ ಬಗ್ಗೆ ಯಾವತ್ತೂ ನಮಗೆ ಒಂದು ಕೂದಲಿನಷ್ಟು, ಒಂದು ನೂಲಿನಷ್ಟು ಅನುಮಾನ ಬರಲೇ ಇಲ್ಲ. ಬಿಕಾಸ್ ನಾವು ನೋಡಿರುವ ಕಾವಂದರ ಬಗ್ಗೆ, ನಾವು ನೋಡಿರುವ ಆ ಕ್ಷೇತ್ರದ ಭಕ್ತರ ಬಗ್ಗೆ, ಆ ಊರಿನ ಜನರ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಸೊ ಹಾಗಾಗಿ ಭಕ್ತನಾಗಿ ನಂಬದೇ ಇದ್ರೂ ಆ ಮಂಜುನಾಥನ ಮಗುವಾಗಿ ನಾವು ನೋಡಿದಾಗ, ಅಯ್ಯೋ ಧರ್ಮಸ್ಥಳ, ಅಲ್ಲಿ ಅತ್ಯಾಚಾರನ, ಅಲ್ಲಿ ಕೊಲೆನ, ಅಲ್ಲಿ ಗೊತ್ತಿಲ್ಲದಂಗೆ ಹೆಣ ಊತ್ಬಿಡ್ತಾರ, ಇವೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ. ಹಾಗಾಗಿ ದೇವನಿಂದ ನಾವು ತುಂಬ ಸ್ಪಷ್ಟವಾಗಿ ನಿಂತಿದ್ವಿ, ಇಲ್ಲ ಆ ಥರದಲ್ಲಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಇವನು ಬಂದು ನಾನು ಹೂತಿರುವ ಹೆಣವನ್ನು ತೆಗಿತೀನಿ ಅಂತಂದ್ರೂ ಸಹಿತ ಯಾವುದೋ ಪೋಸ್ಟ್ ಮಾರ್ಟಮ್ ಆಗಿರುವ UDR ಆಗಿರುವ ಶವ ಅಲ್ಲಿ ಹೂತಿದ್ದು ಸಿಗ್ಬೋದು ಅಷ್ಟೇ. ಬಿಟ್ಟರೆ ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ UDR ಆಗದೆ, ಪೋಸ್ಟ್ ಮಾರ್ಟಮ್ ಆಗದೆ, ಕೇಸ್ ಫೈಲ್ ಆಗದೇ ಇರುವಂಥ ಯಾವುದೇ ಒಂದೇ ಒಂದು ಬಾಡಿ ಅಲ್ಲಿ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ನಮ್ಗೆ ಗ್ಯಾರಂಟಿ ಇತ್ತು. ಅದನ್ನೇ ನಾನು ನಿಮಗೂ ಹೇಳಿದ್ದೆ. ಅದೇ ಈಗ ಆಗಿದೆ. ಈಗ ಬುರುಡೆ ಚಿನ್ನಯ್ಯನೇ ಪಾಪ ಅವತ್ತು ನೆನಪಿದ್ರೆ ಹೋಗಿ ನೋಡಿ, ನಾನು ಅವನ ಹೆಸರು ಸಹಿತ ಹೇಳಿದ್ದೀನಿ ಅದರಲ್ಲಿ ಅವನ ಹೆಸರು ಸಹಿತ ಹೇಳಿದ್ದೀನಿ ನಾನು. ಇವತ್ತು ಅವನನ್ನೇ ಅರೆಸ್ಟ್ ಮಾಡಿ ಮತ್ತೆ ಕಸ್ಟಡಿಗೆ ತೊಗೊಂಡಿದ್ದಾರೆ. ಪಾಪ 10 ದಿನ ಆಗಿತ್ತು, ಮತ್ತೆ 3 ದಿನ ಕಸ್ಟಡಿ ಕೇಳಿದ್ದಾರೆ, ಮತ್ತೆ ಕಸ್ಟಡಿಲಿದ್ದಾನೆ. ಈಗ ಷಡ್ಯಂತ್ರದ ಭಾಗವಾಗಿ ಯಾರ್ಯಾರು ಇದ್ರೆ ಹಿಂದೆ ಇದ್ದಾರೋ, ಕಾಣದ ಕೈಗಳು, ಕಾಣುವ ಕೈಗಳು. ನೋಡಿ, ನಾವು ಎದುರುಗಡೆ ಕಾಣ್ತಾ ಇರೋದು ಬರೀ ಡೈರೆಕ್ಟರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಅಷ್ಟೇ. ಈಗ ಪ್ರೊಡ್ಯೂಸರ್ಸ್ ಯಾರು ಅಂತ ಗೊತ್ತಾಗಬೇಕಲ್ಲ. ಪ್ರೊಡ್ಯೂಸರ್ಸ್ ಯಾರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಯಾರು, ಅವರೆಲ್ಲ ಗೊತ್ತಾಗಬೇಕಲ್ಲ. ಕಿರಿಕೀರ್ತಿ ಅವರು ವಿಚಾರವಾಗಿ ಧ್ವನಿ ಎತ್ತಿದಾಗ ತಮ್ಮ ವೈಯಕ್ತಿಕ ಜೀವನದ ಮೇಲೂ ಒಂದಷ್ಟು ದಾಳಿಗಳಾಗುತ್ತೆ, ಮಾತುಗಳು ಬರುತ್ತೆ. ಇದೆಲ್ಲವನ್ನ ಎದುರಿಸಿ ಇವತ್ತಿಗೆ ಏನಾದರೂ ಜನಗಳಿಗೆ ಅರ್ಥ ಆಯ್ತಾ, ಹೌದಪ್ಪ ಇವ್ರು ಎತ್ತಿದ್ರಲ್ಲಿ ಏನೋ ಒಂದು ಅರ್ಥ ಇತ್ತು ಅಂತ? ಸೊ ಹೀಗಾಗಿ ಈ ನಿರೀಕ್ಷೆ ಏನಾದ್ರು ಇದ್ದೀರಾ? ನೋಡಿ, ನಾನು ಜನಗಳಿಗೆ ಅರ್ಥ ಮಾಡಿಸುವ ಕೆಲಸ ಅನ್ನೋದಕ್ಕಿಂತ ಸತ್ಯ ಹೇಳುವ ಕೆಲಸ ನಾನು ದೇವನಿಂದ ಮಾಡ್ಕೊಂಡ್ಬಂದಿದ್ದೀನಿ. ನಾನೇನು ಹೇಳ್ತಾ ಇದ್ದೆ ನೋಡಿ, ಅವರು ಹೇಳುವ ಸುಳ್ಳುಗಳು ಹೇಗಿರುತ್ತೆ, ಅವರು ಯಾವ ಥರ ಸುಳ್ಳು ಹೇಳ್ತಾ ಇದ್ದಾರೆ, ಪ್ರತಿಯೊಂದನ್ನು ಅರ್ಥ ಮಾಡಿಸಿ ಸತ್ಯ ಜನರ ಎದುರುಗಡೆ ಇಡ್ತಾ ಇದ್ದೆ. ಬಟ್ ಏನಂತಾರೆ, ಸಮೂಹ ಸನ್ನಿ ಇದೆಯಲ್ಲ, ಅದು ಅಷ್ಟು ಸುಲಭಕ್ಕೆ ನಿಮಗೆ ಕಷ್ಟ, ತಲೆಯಿಂದ ಹೊರಗಡೆ ಹಾಕೋದು ತುಂಬ ಕಷ್ಟ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಚಿನ್ನಯ್ಯನೇ ಒಪ್ಕೊಂಡಾಗಿದೆ, ಸುಜಾತಾ ಭಟ್ ಕೇಸ್ ಡಬ್ಬ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೆ ಅವತ್ತೇ. ಓಕೆ, ಸೊ ಇಷ್ಟೆಲ್ಲ ಆದ್ಮೇಲೂ ಸಹಿತ ಕೆಲವರಿದ್ದಾರೆ ಇನ್ನೂ ಸಂಶಯ ಅಂದರೆ ಅಲ್ಲಿ ಸತ್ತಿರುವ 100 ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದು ಬೇಡವಾ? ಸತ್ತಿರುವ 100 ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸಾಕ್ಷಿ ಕೊಡಿ ಅಂದರೆ ಬರುತ್ತೆ ಇರಿ. ನಾನು ಹೇಳ್ತಾ ಇರೋದು, ಈ ಗಿರೀಶ್ ಮಟ್ಟಣ್ಣವರು ಪಾಪ ನನ್ನ ಹತ್ರ ಜೇಬಲ್ ಸಾಕ್ಷಿ ಇದೆ, ಮೊಬೈಲಲ್ಲಿ ಸಾಕ್ಷಿ ಇದೆ ಅಂತೇಳಿ ಸೌಜನ್ಯಾಗಿ ನ್ಯಾಯ ಕೊಡಿಸುವುದನ್ನು 12 ವರ್ಷ ತಡ ಮಾಡಿದರು. ಅದಾದ್ಮೇಲೆ ಹೇಳಿದ್ರು, ಅಲ್ಲಿ 100 ಹೆಣ್ಣುಗಳನ್ನು ಊತಿರೋದಕ್ಕೆ ಸಾಕ್ಷಿ ಇದೆ, ನನಗೆ ಫೋನ್ಗಳು ಬರ್ತಾ ಇದೆ, ನಮ್ಮನೆ ಹೆಣ್ಮಕ್ಳು ಮಿಸ್ ಆಗಿದ್ದಾರೆ ಅಂತೆಲ್ಲ ಫೋನ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದೆ 24 ಗಂಟೆ ಟೈಮ್ ಕೊಡ್ತೀನಿ, ಅಟ್ಲೀಸ್ಟ್ ಒಂದು 2 ಹೆಸರು ಹೇಳಿ ನೋಡೋಣ, ಯಾವ್ದಾದ್ರು ಫ್ಯಾಮಿಲಿಯಿಂದ ಮಿಸ್ ಆಗಿರೋ ನಿಮಗೆ ಫೋನ್ ಬಂದಿರೋದು. ಹಂಗಿದೆ ಹಿಂಗಿದೆ, 100 ಹೆಣ್ಮಕ್ಳ ಫ್ಯಾಮಿಲಿಯಿಂದ ನನಗೆ ಕರೆ ಬರ್ತಾ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಜನರನ್ನು ನಂಬಿಸಿ ಅಲ್ಲಿ ಬುರುಡೆ ಸಿಕ್ಕಿದೆಯಲ್ಲ, ಭೀಮಾ ತಂದಿದ್ದು ಅದು 24 ವರ್ಷ ಮಹಿಳೆದು ಅಂತ FSL ಇಂದ ನಮಗೆ ವರದಿ ಬಂದಿದೆ ಅಂತೆಲ್ಲ ಹೇಳಿ, ಇವಾಗ RTI ಇಂದ ತಗೊಂಡ್ರು UDR ಕಾಪಿ ಇಟ್ಕೊಂಡು ನೋಡಿ ಇಲ್ಲಿ ಎಷ್ಟು ಶವಗಳು, ಎಷ್ಟು ಇದು. ಸೀರಿಯಸ್ಲಿ ಆಫ್ಟರ್ SIT ಇವರುಗಳು ಒಂದು ರೀತಿಯಲ್ಲಿ ನಾವು ಸೌಜನ್ಯ ಹೋರಾಟಗಾರರು ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಹೇಳ್ತಾ ಹೋದ್ರು. ಮತ್ತು ಈಗಿನ ಬೆಳವಣಿಗೆಯಲ್ಲಿ ಈ ಬುರುಡೆ ಗ್ಯಾಂಗಲ್ಲಿ ಎಲ್ಲಿ ನಾವು ತಗಲಾಕೊಂಡ್ಬಿಡ್ತೀವೋ ಅನ್ನುವಂಥ ಭಯಕ್ಕೇನಾದರೂ ಅಗೈನ್ ಈಗ ಸೌಜನ್ಯ ಕೇಸರಿ ಓಪನ್ನು, ಈ ಸೌಜನ್ಯ ವಿಚಾರನ ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತ ಒಂದು ಸಂಶಯ ಬರ್ತಾ ಇದೆ.
ನಾನು ನಿಮಗೆ ಲಾಸ್ಟ್ ಇಂಟರ್ವ್ಯೂಲಿ ಹೇಳಿದ್ದೆ, ಇವರಿಗೆ ಸೌಜನ್ಯ ಹೋರಾಟ ಇದೆಯಲ್ಲ, ಇದು ಕಾವೇರಿ ಹೋರಾಟ ಥರ ನೋಡ್ತಾರೆ ಅವರು. ಇದು ಬಗೆಹರಿಬಾರ್ದು, ಬಗೆಹರಿಬಾರ್ದು. ಅದಕ್ಕೊಂದು ಕ್ಲಾರಿಟಿ ಸಿಗಬಾರ್ದು, ಅದಕ್ಕೊಂದು ನ್ಯಾಯ ಸಿಗಬಾರ್ದು. ಅದು ಆ್ಯಕ್ಟಿವ್ ಆಗಿರಬೇಕು. ಅದೆಷ್ಟೇ ಆ್ಯಕ್ಟಿವ್ ಆಗಿರುತ್ತೋ ಅಷ್ಟು ಒಳ್ಳೆಯದು. ಸೊ ಈ ಸೌಜನ್ಯ ಮ್ಯಾಟ್ರ್ ಜೊತೆಗೆ ಯಾವಾಗ ಇದಕ್ಕೆ ಪೂರಕ ಸಾಕ್ಷಿಗಳು ನಮ್ಮ ಹತ್ರ ಇಲ್ಲ, ಜೇಬಲ್ ಸಾಕ್ಷಿ ಇಲ್ಲ, ಮೊಬೈಲಲ್ಲಿ ಸಾಕ್ಷಿ ಇಲ್ಲ ಅಂತ ಗೊತ್ತಾಯಿತು, ಹೇಗಾದರೂ ಮಾಡಿ ಬೇರೆ ಥರದಲ್ಲಿ ಇದನ್ನು ತಗಲಿಸುವ, ಲಾಕ್ ಮಾಡುವ ಪ್ರಯತ್ನ ಮಾಡಿ. ಇದೆಲ್ಲ 2 ವರ್ಷದ ಹಿಂದೆ ಪ್ಲಾನ್ ಆಗಿದೆ, ನೆನಪಿರಲಿ. 2023 ನಡೀತಾ ಇರೋದು ಇದು ಪ್ಲಾನು. ಇದೇನು ಇವತ್ತು ಓದ್ ತಿಂಗಳು ಬಂದಿದ್ದಲ್ಲ, ಇದು 2 ವರ್ಷದಿಂದ ನೀಟಾಗಿ ಪ್ಲಾನ್ ಮಾಡಿ. 2 ವರ್ಷದ ಹಿಂದೆ ಒಡನಾಡಿಯ ಸ್ಟ್ಯಾನ್ಲಿ ಹೇಳಿದ್ರು, ಒಬ್ಬ ಬರ್ತಾನೆ. ಮತ್ತು ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ವರದಿ ಕೊಟ್ಟಿತ್ತು. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ಇವೆಲ್ಲ ನೀಟಾಗಿ ಪ್ಲಾನ್ ಮಾಡಿದ್ರು. ಗಿರೀಶ್ ಮಟ್ಟಣ್ಣ ಅವ್ರು ಹೋದ ವರ್ಷ ಹೇಳಿದ್ರು, ಒಬ್ಬ ಸಾಕ್ಷಿನ ಕರ್ಕೊಂಡ್ಬರ್ತೀವಿ, ಜೀವಂತ ಸಾಕ್ಷಿ ಕರ್ಕೊಂಡ್ಬರ್ತೀವಿ, ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಪ್ರೊಟೆಕ್ಷನ್ ಕೊಡಬೇಕು. ಅವರೇ ತಯಾರಿ ಮಾಡಿ ಕರ್ಕೊಂಡ್ಬಂದ್ರು. ಹೌದೌದು. ಆರಂಭದಲ್ಲಿ ಏನಂದ್ರು ಇವರು, ನಮಗೆ ಅವ್ನ ಪರಿಚಯನೇ ಇಲ್ಲ, ಅವ್ನು ಯಾರಂತಾನೆ ಗೊತ್ತಿಲ್ಲ. ಅವ್ನು ನೇರವಾಗಿ ಸುಪ್ರೀಂ ಕೋರ್ಟ್ ಲಾಯರ್ ಹತ್ರ ಬಂದ, ಅವರು ಅವನ್ನ ಕೋರ್ಟಿಗೆ ಕರ್ಕೊಂಡು ಹೋದ್ರು, 164 ರೆಕಾರ್ಡ್ ಮಾಡಿದ್ರು. ಎಲ್ಲ ಪರಿಚಯನೇ ಇಲ್ಲ ಅಂತ, ಪರಿಚಯ ಇಲ್ಲ, ಕಾಂಟ್ಯಾಕ್ಟೇ ಇಲ್ಲ. ನೋಡಿ, ಜೀವನ ಅವನಿಗೆ ಏನು ಪರಿವರ್ತನೆಯಾಗಿ ಅವನಿಗೆ ಪಾಪ ಪಶ್ಚಾತ್ತಾಪ ಆಗಿ ಅವನು ಬಂದ ಅಂತೆಲ್ಲ ಜನರನ್ನು ನಂಬಿಸಿ ಬಿಲ್ಡಪ್ ಕೊಟ್ಟು ಹೇಳಿ ಮಾಡಿ. ಇವಾಗ ನೋಡಿದ್ರೆ ಅವನು ಜಯಂತ್ ಹೇಳ್ತಾನೆ, ಮಟ್ಟಣ್ಣ ನಂಗೆ ಫೋನ್ ಮಾಡಿ ಹೇಳಿದ್ರು, ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇಳಿತಾನೆ, ಅವ್ನು ಕರ್ಕೊಂಬಂದು ಮನೇಲಿ ಇಟ್ಕೊ ಅಂತ ಏಪ್ರಿಲಲ್ಲಿ ಹೇಳಿದ್ರು ಅಂತ. ನಾನು ಹೇಳೋದು, ಒಂದು ಕಾನ್ಸ್ಪಿರಸಿ ಕ್ರಿಯೇಟ್ ಮಾಡಿ, ಒಂದು ಧರ್ಮಕ್ಷೇತ್ರದ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಿ. ಷಡ್ಯಂತ್ರ ಅನ್ನೋ ಪದ ಯಾಕೆ ತುಂಬ ಧೈರ್ಯವಾಗಿ ಉಪಯೋಗಿಸ್ತೀನಿ ಅಂತಂದರೆ, ಅದನ್ನು ನಮ್ಮ DCM ಹೇಳ್ಬಿಟ್ಟಿದ್ದಾರೆ. ಕರೆಕ್ಟ್. ಸೊ ಹಂಗಾಗಿ ನಮಗೇನಿಲ್ಲ ಷಡ್ಯಂತ್ರ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು, ಯಾಕಂದ್ರೆ DCM ಹೇಳ್ಬಿಟ್ಟಿದ್ದಾರೆ. ಅದನ್ನು ಮೊದಲು ಯೂಸ್ ಮಾಡಿದ್ದೆ ಅವರು, ಷಡ್ಯಂತ್ರ ಇದೆ ಇಲ್ಲಿ. ಸೊ ಹಾಗಾಗಿ ಈ ಷಡ್ಯಂತ್ರನ ಒಂದು ಧರ್ಮಕ್ಷೇತ್ರದ ಎದುರು ಇಷ್ಟು ನೀಟಾಗಿ ಪ್ಲಾನ್ ಮಾಡಿ, ಪ್ರಾಪಗಂಡಾ ಕ್ರಿಯೇಟ್ ಮಾಡಿ. ನೀವು ಯೋಚನೆ ಮಾಡಿರಿ, ನೀವು ಒಂದು ತಪ್ಪು ಮಾಡಿದ್ದಕ್ಕೆ 10 ಹೇಳಿದ್ರೆ ಪರವಾಗಿಲ್ಲ, ಮಾಡದೇ ಇರೋ ತಪ್ಪಿಗೆ 100 ಕೇಳಬೇಕು ಅಂತಂದ್ರೆ ಮನುಷ್ಯನಿಗೆ ಹಾಗಾದ್ರೆ ನ್ಯಾಯ ದೇವತೆ, ಸತ್ಯ ದೇವತೆ ಕ್ಷೇತ್ರದಲ್ಲಿ ಈ ಸುಳ್ಳುಗಳು ಬಹಳ ನಡೆಯಲ್ಲ ಅನ್ನೋದು ಪ್ರೂವ್ ಆಯ್ತು. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸುಳ್ಳಿಗೆ ಯಾವತ್ತೂ ಇಲ್ಲಿ ಬದುಕಿಲ್ಲ. ಹೇಳ್ತೀನಿ ಕೇಳಿ. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಅಲ್ಲಿ ಅವ್ನು ಸಮೀರ ಕೇಳ್ತಾನೆ, ಅಲ್ಲಿ 100 ಶವಗಳನ್ನು UDR ಮಾಡಿ ಹೂತಿದ್ದಾರೆ ಅಂತ ಹೇಳಿದ್ರಲ್ಲ ಬ್ರದರ್, ಕಿರಿಕೀರ್ತಿ, ವಸಂತ್ ಗಿಳಿಯಾರ್, ಎಲ್ಲೋಯ್ತದೆಲ್ಲ ಅಂತ. ನಾನು ಅದನ್ನೇ ಹೇಳಿದೆ, ಅಯ್ಯೋ ಮೂರ್ಖ, ನಿನ್ನ ಅಜ್ಮೀರ್ಗೆ ಹೋಗಿ ನೀನು ಇದು ಪುಣ್ಯಕ್ಷೇತ್ರ, ಇಲ್ಲಿಗೆ ಬಂದರೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತಂದರೆ, ನಿನ್ನ ಕ್ಷೇತ್ರದಲ್ಲಿ ಪುಣ್ಯ, ಶಾಂತಿ, ನೆಮ್ಮದಿ ಸಿಗೋದಾದರೆ, ಕ್ಷೇತ್ರಪಾಲ ಅಣ್ಣಪ್ಪನಿಗೆ ತನ್ನ ಕ್ಷೇತ್ರವನ್ನು ಹೇಗೆ ಉಳಿಸ್ಕೋಬೇಕು ಅಂತ ಗೊತ್ತಿಲ್ವಾ? 2 ಬುರ್ಡೆ ಸಿಕ್ಕಿದ್ರೆ ನೀವೇನು ಮಾಡ್ತಿದ್ರಿ ಅಂತ ಅಣ್ಣಪ್ಪನಿಗೆ ಗೊತ್ತಿಲ್ವಾ? 2 ಬುರ್ಡೆ ಸಿಕ್ಕಿದ್ರೆ ಇವ್ರು ಇಷ್ಟೊತ್ತಿಗೆ ಧರ್ಮಸ್ಥಳಕ್ಕೆ ಕಲ್ಲಲ್ಲಿ ಹೊಡೆದು ನುಗ್ಸ್ಬಿಡೋರು ಜನನ, ಲಕ್ಷಾಂತರ ಜನನ ಧ್ವಂಸ ಮಾಡಿರೋರು ಇಷ್ಟೊತ್ತಿಗೆ. ಬಟ್ ಒಂದು ಪ್ರಶ್ನೆ ಇದೆ ಜನಗಳ ವಲಯದಲ್ಲಿ, ಈಗ SIT ರಚನೆ ಆದ ಮೇಲೆ ಹೌದು ನಾವು ಈ ರೀತಿಯಾಗಿ ಅಲ್ಲಿ ಎಷ್ಟೋ ಅನಾಥ ಶವಗಳನ್ನು ಹೂತು ಹಾಕಿದ್ದೇವೆ ಅಂತ ಪಂಚಾಯತ್ ಅವರು ಹೇಳ್ತಾರೆ. ಅಂದರೆ ಈ ಥರ ನಿಮ್ಮಗಳ ಬಾಯಲ್ಲೂ ಬಂತು, ಯಾಕಿದು ಮುಂಚೆ ಅಂದರೆ ಬೇಕಿತ್ತು ಅಂತ ಹೇಳಿಲ್ಲ ಅಂತಲ್ಲ, ಬಟ್ ಆದ ಮೇಲೆ ಹೌದು ಆಗ್ತಿರೋದು ಒಳ್ಳೇದಕ್ಕೇನೆ, ನಿಮ್ಗೆ ಹೂತಿದ್ದಾರೆ ಮುಂಚೆನೆ, ಈಗ ಏನು ಹಿತಾ ಇದ್ದಾರೆ ಅದು ಸ್ಮಶಾನ ಅಂತೆಲ್ಲ ನೀವುಗಳು ಹೇಳಿದ್ರಿ, ಯಾಕೆ ಆಮೇಲೆ ಅದಕ್ಕೆ ಸಹಮತ ಕೊಟ್ಟಂಗ ಆಫ್ಟರ್ SIT ರಚನೆ ಆದ ಕೂಡಲೇ ನಾನು ಇದನ್ನು ಹೇಳಿದ್ದೀನಿ. 13 ಸ್ಪಾಟ್ ಮಾರ್ಕ್ ಮಾಡೋದ್ರಲ್ಲ, ಮಾರ್ಕ್ ಮಾಡಿದ್ದಿನ ನನ್ನ ಪೋಸ್ಟ್ ಇವತ್ತು ಬೇಕಾದ್ರೆ ಹೋಗಿ ನೋಡಿ ಇದೆ, ಅಲ್ಲಿ ಸಿಗತ್ತೆ, ಸಿಗಬಹುದು. ಯಾಕಂದ್ರೆ ಅಲ್ಲಿ UDR ಮಾಡಿರುವ 267 ಶವಗಳನ್ನು ಅಲ್ಲೇ ಇದೇ ಜಾಗದಲ್ಲೇ ಹೂತಿದ್ದಾರೆ. ಸ್ಮಶಾನ ಆಗೋಕ್ ಮುಂಚೆದು 267 ಬಾಡೀಸ್ ಅಲ್ಲೇ ಹೂತಿದ್ದಾರೆ, ಅಲ್ಲಿ ಸಿಗಬಹುದು ಅಂತ ನಾನೇ ಬರ್ದಿದ್ದೀನಿ. ಓಕೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಅನಾಥ ಶವಗಳು ಅಂದ್ರೆ ಧರ್ಮಸ್ಥಳದಂತ ಒಂದು ಕ್ಷೇತ್ರದಲ್ಲಿ ಬಂದ್ರೆ ಶಿವನ್ ಪಾದ ಸೇರ್ಕೊಳ್ಳೋಕೆ 100 ಜನ ಬಂದು ಸಾಯ್ತಾರ್ರಿ. ಯಾವ್ದೋ ಊರಲ್ಲಿ ಸಾಲ ಮಾಡಿರ್ತಾನೆ, ಹೆಂಡತಿ ಬಿಟ್ಟೋಗಿರ್ತಾಳೆ. ಗಿರೀಶ್ ಮಟ್ಟಣ್ಣನವರು ಒಂದು ದಾಖಲೆ ಕೊಡ್ತಾರೆ, ನೀವೇ ಹೇಳಿದ್ರೆ ಅವ್ರು ಹೇಳ್ತಾರೆ, ಶರಾವತಿ ಲಾಡ್ಜ್ ನಲ್ಲಿ ಯಾವ್ದೋ ಒಂದು ನೇಣು ಹಾಕೊಂಡಂತ ಹೆಣ್ಣುಮಗಳ ಒಂದು ಹೂತ್ ಹಾಕುವಂತಹ ಕೆಲಸ ಆಗುತ್ತೆ. ಶರಾವತಿ ಲಾಡ್ಜ್ಗೆ ಹೋಗೋವಾಗ ಯಾವ್ದು ID ಪ್ರೂಫ್ ಕೊಟ್ಟಿರಲ್ವಾ, ಅದು ಹೇಗೆ ಅನಾಥ ಶವ ಆಗಕ್ಕೆ ಸಾಧ್ಯ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಇನ್ಫ್ಯಾಕ್ಟ್ ಮೊನ್ನೆ SIT ವಿಚಾರಣೆ ಎದುರಿಸಿ ಬಂದು ಕೇಳಿದಾರಲ್ಲ. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ನನ್ನ ವಿಡಿಯೋಲಿ, ಬಟ್ ನಿಮಗೆ ಇನ್ನೊಂದ್ಸಲ ಕೊಡ್ತೀನಿ. ಶರಾವತಿ ಲಾಡ್ಜ್ನಲ್ಲಿ ಇಟ್ ಇಸ್ ಅರೌಂಡ್ 2005 or 2006 ಅಲ್ಲಿ ಆಗಿರೋ ಘಟನೆ ಅದು. ಒಂದು ಗಂಡು ಮತ್ತು ಒಂದು ಹೆಣ್ಣು ಡ್ಯೂಪ್ಲಿಕೇಟ್ ID ಕೊಟ್ಟು ಶರಾವತಿ ಒಳಗಡೆ ಎಂಟ್ರಿ ತಗೋತಾರೆ. ಎಂಟ್ರಿ ತಗೊಂಡು ಅವತ್ತು ರಾತ್ರಿ ಅವನು ಅವಳನ್ನ ಮರ್ಡರ್ ಮಾಡ್ತಾನೆ, ಇವನು ಸೂಸೈಡ್ ಮಾಡ್ಕೊತಾನೆ. ಹಾಗಾಗಿ ಅದು 302 ಆಗುತ್ತೆ, ಇದು ಸೂಸೈಡ್ ಕೇಸ್ ಆಗುತ್ತೆ. ಈ ಮಾಹಿತಿ ಎಲ್ಲಿಂದ ಬಂತು ನಮಗೆ? ಇದೇ ರೀ, ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಇದೇ ಮಾಹಿತಿ. ಈಗ ನೀವು ಯೋಚನೆ ಮಾಡಿಪ್ಪ, ಸಿಂಪಲ್. ಇನ್ನೊಂದು ಅದಕ್ಕೆ ಬೇಡ, ಅದು ಅಷ್ಟು ದೂರ ಎಲ್ಲ ಹೋಗೋದೇ ಬೇಡ, ನನಗೆ ಮಾಹಿತಿ ಕಲೆಕ್ಟ್ ಮಾಡೋದು. ಶರಾವತಿಯಲ್ಲಿ ಧರ್ಮಸ್ಥಳದವ್ರು 2 ಮರ್ಡರ್ ಮಾಡಿದ್ರು ಅಂತ ಹೇಳ್ತೀವಿ. ಅವ್ರು ಏನು ಮಾಡ್ತಾರೆ ನಿಮ್ಮ ಪ್ರಕಾರ? ನೀವೇ ಮಾಡಿದ್ರಪ್ಪ 2 ಮರ್ಡ್ರು. ಫಸ್ಟು ನೀವೇನು ಮಾಡ್ತೀರಾ, ಒಂದು ಕಂಪ್ಲೇಂಟ್ ಕೊಡ್ತೀರಾ, ಕರೆಕ್ಟಾ? ನೀವು ಮರ್ಡರ್ ಮಾಡಿದ್ಮೇಲೆ, ನೋಡಿ ನಾನು ಒಂದು ಮರ್ಡರ್ ಮಾಡಿದ್ದೀನಿ, ಬಂದು ಇದೊಂದು ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ಳಿ ಫಸ್ಟು ಅಂತ ಕೇಳ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಸರ್ ಇದು ಮರ್ಡರ್ ಮಾಡಿರೋದ್ರಿಂದ ಒಂದು ಪೋಸ್ಟ್ ಮಾರ್ಟಮ್ ಒಂದು ಆಗ್ಬೇಕು ಸರ್, ಇದಕ್ಕೆ ಮಾಡಿಸ್ತೀರಾ?
ಹೇಳಿ ನನಗೆ ಹೇಳಿಕೆ ಸಾಧ್ಯವೇ ಇಲ್ಲ. ನಾನೊಂದು 2 ಮರ್ಡ್ರ್ ಮಾಡಿದ್ದೀನಿ, ಇದ್ರದ್ದು ಪೋಸ್ಟ್ ಮಾರ್ಟಮ್ ಮಾಡೋಣವಾ ಪ್ಲೀಸ್? ಯಾರು ಹೇಳಕ್ ಸಾಧ್ಯ? ಆಮೇಲೆ ಗ್ರಾಮ ಪಂಚಾಯತಿ ಕರೆದು ಪ್ಲೀಸ್ ರೀ ಇದೊಂದು UDR ಮಾಡಿರಿ, ನಾನೊಂದು ಮರ್ಡ್ರ್ ಮಾಡಿದ್ದೀನಿ ರೀ, 2 ಮರ್ಡ್ರ್ ಆಗಿದೆ ಶರಾವತಿಯಲ್ಲಿ ಒಂದೇ ಇದರಲ್ಲಿ. ನಾನೊಂದು ಕೆಲಸ ಮಾಡೋಣ, ಇದನ್ನ ಮರ್ಡ್ರ್ ಅಂತ ಮಾಡೋಣ, ಇದನ್ನ ಸುಸೈಡ್ ಅಂತ ಮಾಡೋಣ, ಬಟ್ ಪೋಸ್ಟ್ ಮಾರ್ಟಮ್ ಆಗಬೇಕು, ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು, ಆಮೇಲೆ ಪೇಪರಲ್ಲಿ ನೋಟಿಫಿಕೇಶನ್ ಕೊಡ್ಬೇಕ್ರಿ, ಇವರು 2 ಶವಗಳು ಸಿಕ್ಕಿದೆ, ಇದು ಯಾರಾದರೂ ಗೊತ್ತಿದಾರ ಪರಿಚಯ ಇದಾರ ಅಂತ ಪೇಪರ್ ನೋಟಿಫಿಕೇಶನ್ ಕೊಟ್ಟು 4 ದಿನ ಕಾಯಬೇಕು. ಆಮೇಲೆ ಯಾರು ಬಂದಿಲ್ಲ ಅಂತಂದ್ರೆ ನಾವು ಅದನ್ನು ಹೂತಾಕೋಣ. ಇಸ್ ಇಟ್ ಪಾಸಿಬಲ್? ಖಂಡಿತ ಇಲ್ಲ. ಇಸ್ ಇಟ್ ಪಾಸಿಬಲ್ ರೀ? UDR ಮಾಡಿರೋ ಫೈಲ್ಗಳನ್ನು ತಗೊಂಬಂದು ನೀವು ಇದಂಗೆ ಅಂದ್ರೆ ರೀ, ಯಾವನಾದ್ರೂ ರೇಪೆಂಡ್ ಮಾಡಿದವನು UDR ಮಾಡಿಸ್ತಾನೇನ್ರಿ? ಪೋಸ್ಟ್ ಮಾರ್ಟಮ್ ಮಾಡಿಸ್ತಾನೇನ್ರಿ? ಜನಕ್ಕೊಂದು ಮಿನಿಮಮ್ ಕಾಮನ್ ಸೆನ್ಸ್ ಬೇಡ ಯೋಚನೆ ಮಾಡಕ್ಕೆ? ಹಾ, ಸಮೀರ ಹೇಳ್ದಂಗೆ ಕಾರಿನ ಡಿಕ್ಕಿಯಲ್ಲಿ ತುಂಬಿಕೊಂಡು ಹೋಗಿ ಚಿನ್ನನನ್ನು ಕರೆದು ಗುಂಡಿಯನ್ನು ತೋಡಿ ಒಳಗೆ ಹಾಕಿ ಮಣ್ಣು ಹಾಕ್ಬಿಡ್ಬೋದಿತ್ತಲ್ಲ, ಮುಗಿದೋಗಿತ್ತಲ್ರಿ. ಅದಕ್ಕೆ ಯಾಕೆ ಪೋಸ್ಟ್ ಮಾರ್ಟಮ್ UDR ಕಂಪ್ಲೇಂಟ್ ಮಾಡ್ಬೇಕು? ಇವ್ರು ಏನ್ ಅನ್ಕೊಂಡವ್ರ, ನಮ್ಮನ್ನು ದಡ್ರ ಅನ್ಕೊಂಡವ್ರ ಜನನ? ಸೊ ಹಾಗಾದ್ರೆ ಈಗ ಈ ಎಲ್ಲ ಬೆಳವಣಿಗೆಗಳನ್ನ ಡೈವರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಅಗೇನ್ ಸೌಜನ್ಯ. ಎಕ್ಸಾಕ್ಟ್ಲಿ. ನಾನು ಹೇಳ್ತೀನಲ್ಲ, ಇವಾಗ ಯಾರೋ ಮಂಡ್ಯದಿಂದ ಒಬ್ಳು ಲೇಡಿ ಕರ್ಕೊಂಡ್ಬಂದು, ಅದು ಅದೇ ಹೊಸ ಸಾಕ್ಷಿ ಬೇರೆ, ಹೊಸ ಸಾಕ್ಷಿ ಮಾಸ್ಕ್ ವಿಮೆನ್. ಈಗ ಬುರುಡೆ ಭೀಮಕ್ಕ ಬಂದು ಹೇಳಿ ಈಗ ಇದು ಒಡನಾಡಿ ಸಂಸ್ಥೆಯಲ್ಲಿ 2023ರಲ್ಲೇ ಈ ಲೇಡಿ ವಿಡಿಯೋ ಮಾಡಿದ್ರು. ಅದು ಇವಾಗ ಡಿಲೀಟ್ ಮಾಡಿದ್ದಾರೆ, ಈಗ ಹೊಸದಾಗಿ ತಗೊಂಡ್ಬಂದಿರಲಿ, ನ್ಯೂ ಫೇಸ್ ನ್ಯೂ ಸ್ಟ್ರಕ್ಚರಲ್ಲಿ ಇವಾಗ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಆಕೆ ಹೇಳೋ ಪ್ರಕಾರ ಪ್ರಕೃತಿ ಚಿಕಿತ್ಸಾಲಯದ ಎದುರಿನಲ್ಲಿ ಇವರು ಮತ್ತು ಇವರ ತಾಯಿ ಹೋಗಿದ್ರು, ಆದರೆ ಅವ್ರು ಇವತ್ತು ಬದುಕಿಲ್ಲ. ಅವರ ಅಪ್ಪನ ಬರ್ತ್ಡೇಗೋಸ್ಕರ ಅವ್ರು ಹೋಗಿದ್ರು, ಆದರೆ ಅವರ ಅಪ್ಪ ಬಂದಿಲ್ಲ. ಅವ್ರ ಅಪ್ಪನ ಬರ್ಡೇ ಇದೆ ಅನ್ನೋ ಕಾರಣಕ್ಕೆ ಅಕ್ಟೋಬರ್ 9ನೇ ತಾರೀಕು 8ನೇ ತಾರೀಕು ಟ್ರೈನ್ ಹತ್ಕೊಂಡು 9ನೇ ತಾರೀಕು ಬೆಳಗ್ಗೆ ಬಂದು ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಸಂಜೆ 4 ಗಂಟೆಗೆ ಅವ್ರಿಗೇನೋ ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು ಅಂತ ಅಲ್ಲಿಗೆ ಹೋಗಿದ್ರು, ಆದರೆ ಅವ್ರ ಅಪ್ಪನೂ ಇವತ್ತು ಬದುಕಿಲ್ಲ. ನೀವು ಇಲ್ಲಿ ಏನು ಗೊತ್ತಾ, ಸುಜಾತಾ ಭಟ್ ಕೇಸ್ ತಗೊಳ್ಳಿ, ಬರೋ ಎಲ್ಲರೂ ಸತ್ತೋಗಿರ್ತಾರ್ರಿ, ಒಬ್ರು ಜೀವ ಸಾಯಿಸಿರ್ತಾರೆ ಅಂತ ಅವ್ರ ಆರೋಪ. ಎಲ್ಲರೂ ಸತ್ತೋಗಿರ್ತಾರೆ, ಯಾರು ಬದುಕಿರಲ್ಲ. ಅವತ್ತು ಅವ್ರು ಬಂದಿದ್ರು, ಅವ್ರಿದಾರ? ಇಲ್ಲ, ಅವ್ರು ಸತ್ತೋಗಿದ್ದಾರೆ. ನಾನಿದು ನಾನು ಕೇಳಿ ಅಂತ ಹಿಂಗೆ ಹೇಳಿ 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 ಆಯ್ತು. ಪ್ರಕೃತಿ ಚಿಕಿತ್ಸಾಲಯದ ಹತ್ರ ನಿಂತಿದ್ರಂತೆ, ಗೇಟ್ ಎದುರುಗಡೆ. ಒಳಗಡೆ ಹೋಗಿ ಭಯ ಆಯ್ತಂತೆ, ಹೊರಗಡೆನೇ ನಿಂತಿದ್ರಂತೆ. ಅಷ್ಟೊತ್ತಿಗೆ 4 ಗಂಟೆಗೆ ಒಂದು ಹೆಣ್ಣು ಮಗಳು ಬಂದ್ಲಂತೆ. ಅವಳು ನೋಡೋಕ್ಕೆ ಜ್ಯೋತಿ ಥರ, ಅವ್ರ ಅಕ್ಕನ ಮಗಳು ಜ್ಯೋತಿ ಥರ ಇದ್ಲಂತೆ. 2 ನಿಮಿಷ ಅವಳನ್ನೇ ನೋಡ್ತಾ ಇದ್ರಂತೆ. ಏನು 2 ನಿಮಿಷ ಸೌಜನ್ಯ ಛತ್ರಿ ಹಿಡ್ಕೊಂಡು ಹಿಂಗೆ ನಿಂತಿದ್ಲ. ಮಳೆ ಬರ್ತಾ ಇರೋ ಟೈಮಲ್ಲಿ, ಮಳೆ ಬರುವಾಗ ಹೆಣ್ಣು ಹಿಂಗೆ ಪಾಸ್ ಆದರೆ 2 ನಿಮಿಷ ನೋಡಬೇಕು ಅಂತಂದರೆ ಅವಳು ಛತ್ರಿ ಹಿಂಗೆ ಹಿಡ್ಕೊಂಡಾಗ 2 ನಿಮಿಷ ನೋಡೋಕೆ ಏನಿರುತ್ತೆ, ಛತ್ರಿ ನೋಡ್ಬೇಕು ನೀವು ಅಷ್ಟೇ. ಆಮೇಲೆ ಇನ್ನೊಂದು ಬ್ಯೂಟಿ ಇದೆ ಇದರಲ್ಲಿ. ಅದೇ ನ್ಯಾಚುರೋಪತಿ ಹಾಸ್ಪಿಟಲ್ ಎದುರುಗಡೆ ಪ್ರೈಮ್ ವಿಟ್ನೆಸ್ ನಂಬರ್ 9 ಜನಾರ್ದನ, ಅವನು ಸೆಷನ್ ಕೋರ್ಟಲ್ಲಿ, CIDಯಲ್ಲಿ, CBIಯಲ್ಲಿ 3 ಚಾರ್ಜ್ ಶೀಟ್ ಮತ್ತು ಆರ್ಡರ್ ಕಾಪಿಯಲ್ಲಿ ಅವನ ಸಾಕ್ಷಿ ಮೆನ್ಷನ್ ಇದೆ. ಪ್ರೈಮ್ ವಿಟ್ನೆಸ್ ನಂಬರ್ 9 ಜನಾರ್ದನ್ ಇಸ್ ನ್ಯಾಚುರೋಪತಿ ಹಾಸ್ಪಿಟಲ್ನ ಸೆಕ್ಯೂರಿಟಿ ಗಾರ್ಡ್. ಅವ್ರ ಮಾವ ವಿಠಲ್ಗೌಡ ನೋಡೋಕೆ ಮುಂಚೆ ನೋಡಿರೋ ವ್ಯಕ್ತಿ ಅವ್ನು. ನಾನು ಆಕೆ ಪಾಸ್ ಆಗಿದ್ದು ನೋಡಿದ್ದೀನಿ, ಅವಳು ನನಗೆ ವಿಶ್ ಮಾಡಿ ಹೋದ್ಲು ಪ್ರತಿದಿನದಂತೆ ಅಂತ ಪ್ರೈಮ್ ವಿಟ್ನೆಸ್ ನಂಬರ್ 9 ಜನಾರ್ದನ ಸಾಕ್ಷಿ ಹೇಳಿದ್ದಾನೆ, CIDಗೆ, CBIಗೆ, ಕೋರ್ಟ್ಗೆಲ್ಲ. ಈಕೆ ಹೇಳೋ ಸ್ಟೋರಿಲಿ ಜನಾರ್ದನ ಇಲ್ವೇ ಇಲ್ವಲ್ಲ. ಇನ್ನೊಂದು ಸುಳ್ಳು ಶುರುವಾಗ್ತಾ ಇದೆ. ನಾನು ಹೇಳೋದು, ನಾನು 13 ಗುಂಡಿ ತೋಡಿದ್ರಲ್ಲ ಅಲ್ಲಿ, ನಾನು 13 ಗುಂಡಿ ತೋರಿಸಿದ್ರು ಇವರು, ಜಾಸ್ತಿ ಆಯ್ತಲ್ಲ ಅಂತ. ಯಾಕಂದರೆ ಸಮೀರು, ತಿಮ್ರೋಡಿ, ಮಟ್ಟಣ್ಣ, ಜಯಂತು, ಸುಜಾತಾ ಭಟ್ಟು, ಆಮೇಲೆ ಇನ್ಯಾರು ಬಂದರು, ಇನ್ನೊಂದು 4-5 ಜನ ಅಲ್ಲಿನವ್ರು ಲೋಕಲ್ಸ್ ಇದ್ದಾರೆ. ಈಗ ಯಾರೋ ಇನ್ನೊಬ್ಬರು ಸ್ವಾಮಿಗಳ ಹೆಸರು ಕೇಳ್ತಾ ಇದೆ, ಕಿರಿಕೀರ್ತಿ ಅವರೇ, ಯಾರೋ ಸ್ವಾಮೀಜಿ ಅವರು ಷಡ್ಯಂತ್ರದ ದೊಡ್ಡ ಭಾಗಿಯಾಗಿದ್ದಾರೆ ಅಂತ. ಏನು ಮಾಡ್ತೀರಾ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ನಿಮಗೆ ಮೊನ್ನೆ ನಾನು ಹಾಕಿದ್ದೆ, ಒಂದು ವಿಡಿಯೋ ಮಾಡಿದ್ದೆ, ಸ್ವಾಮೀಜಿ ಮೀಟಿಂಗ್ ಅಂತ. ಅವರು ಒಂದು ಪ್ರಬಲ ಸಮುದಾಯದ ಸ್ವಾಮೀಜಿ. ಇವಾಗ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಇವ್ರ ಮೇಲೆ ಆಕ್ಷನ್ ತಗೊಂಡ್ರೆ ಅವ್ರ ಹೆಸರು ಬಾಯ್ಬಿಡ್ತಾರೆ. ಆಕ್ಷನ್ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಶ್ರೀಗಳನ್ನ ಬಳಸ್ಕೊಂಡಿದ್ದಾರೆ. ಅನ್ಫಾರ್ಚುನೇಟ್. ಸೊ ಏನಾಗ್ಬೋದು ಅಂತ ಈ ಬೆಳವಣಿಗೆಗಳಲ್ಲಿ? ಬೆಳವಣಿಗೆಗಳು ಈಗ SIT ತುಂಬ ಕ್ಲಿಯರ್ ಇದೆ ಇಲ್ಲಿ ತನಕ. ನಿನ್ನೆ ನನಗೆ ಪ್ರಿಯಾಂಕಾ ಖರ್ಗೆ ಮತ್ತು CM ಅವ್ರ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಸ್ವಲ್ಪ ಬೇಸರ ಆಯಿತು. CM ಸ್ಟ್ರೈಟ್ ಅವೇ ಹೇಳಿದ್ರು, ನೀವು ಸೌಜನ್ಯ ಪರಾನ ಧರ್ಮಸ್ಥಳದ ಪರಾನ ಅಂತ. BJP ಅವರಿಗೆ ಕರೆಕ್ಟ್. ನಮ್ದು ಅದೇ ಪ್ರಶ್ನೆ ಇದೆ ನಿಮಗೆ, ಈ BJP ಎಲ್ಲ ಚಲೋಗಳು, ಯಾತ್ರೆಗಳು ಏನಕ್ಕೆ ಅಂತ. BJP ಒಂದು ರಾಜಕೀಯ ಪಕ್ಷವಾಗಿ ಮಾಡ್ತಾ ಇರ್ಬೋದು, ಅಥವಾ ಧರ್ಮಸ್ಥಳದ ಬಗೆಗಿರುವ ಅಭಿಮಾನಕ್ಕೆ ಮಾಡ್ತಾ ಇರ್ಬೋದು, ಅದು ಅವರ ವೈಯಕ್ತಿಕ. ನಾನು ರಾಜಕೀಯವಾಗಿ ಅದನ್ನು ತೊಗೊಳಕ್ಕೆ ಹೋಗಲ್ಲ.
ಟ್ರೋಲು ಆಗ್ತಾ ಇದೆ ಕೀರ್ತಿ ಅವರೇ, ಧರ್ಮಸ್ಥಳದ ಪರ ಅಂತ ಹೋದವರು ಟಮಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅಂತೆಲ್ಲ, ಅಲ್ಲ ಅದೇ ಗಂಬರಾಟ ಮಾಡಕ್ ಹೋದ್ರ ಅಂತ ಚರ್ಚೆ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು, ಈ ಧರ್ಮಸ್ಥಳದ ಈಗ ನಾವು ಗಣಪತಿನ ಬಿಡಬೇಕಾದ್ರೆ ತಮಟೆ ಹೊಡಿಯಲ್ವೇ, ಡೊಳ್ಳು ಹೊಡಿಯಲ್ವೇ, ಹಂಗಂತ ದೊಂಬರಾಟ ಹೆಂಗಾಗುತ್ತಲ್ಲ ಹಂಗಲ್ಲ. ದೊಂಬರಾಟನೂ ಒಂದು ಭಾಳ ಕಲೆ, ಅದು ಅದ್ಭುತವಾದ ಕಲೆ. ಸೊ ಹಂಗಾಗಿ ಹಂಗೆ ಹೇಳಕ್ ಬರಲ್ಲ. ಅವ್ರು ಯಾರಾದ್ರೂ ಹಂಗೆ ದೊಂಬರಾಟ ಅಂದಿದ್ರೆ ಕಮ್ಯುನಿಟಿ ಅವರು ಕೇಸ್ ಹಾಕ್ಬೇಕಷ್ಟೇ. ನಾನು ಹೇಳೋದು, ಬಿ ಜೆ ಪಿಯವರು ಇವತ್ತು ರಾಶಿ ವಾಹನಗಳಲ್ಲಿ ಹೋಗ್ತಿದ್ದಾರೆ, ಹೋಗ್ಲಿ ಸಂತೋಷ. ಬಟ್ ತುಂಬ ಮುಂಚೆ ಬರಬೇಕಿತ್ತು ಅಂತ ನಮಗೂ ಅನ್ಸುತ್ತೆ. ಲೇಟ್ ಅಂತನಾ? ಅಲ್ಲ ಲೇಟ್ ಅಂದರೆ ಅಲ್ಲಿಗ 2 ಅಸ್ಥಿಪಂಜರ ಸಿಕ್ಕಿದ್ರೆ ಬರ್ತಾ ಇದ್ರಾ? ಆದರೆ ನನಗೆ CM ಹೇಳಿದ್ದೇನು ಅಂತಂದರೆ, ನೀವು ವೀರೇಂದ್ರ ಹೆಗ್ಡೆಯವ್ರನ್ನೂ ಭೇಟಿ ಆಗ್ತೀರಿ, ಸೌಜನ್ಯನ ತಾಯಿನೂ ಭೇಟಿ ಆಗ್ತೀರಿ, ನೀವು ಅವ್ರ ಪರಾನ ಇವ್ರ ಪರಾನ ಅಂತ. ಅಲ್ಲಿ ಸ್ಟ್ರೈಟ್ ಅವೇ ಪ್ರಶ್ನೆ ಬರೋದು, ಹಾಗಾದರೆ ನೀವು ಅಪಾದಿತರ ಸ್ಥಾನದಲ್ಲಿ, ಆರೋಪಿಗಳ ಸ್ಥಾನದಲ್ಲಿ ವೀರೇಂದ್ರ ಹೆಗ್ಡೆಯವ್ರನ್ನ ಕೂರಿಸ್ತಾ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ. ಹಾಗೆ ಬರುತ್ತೆ ಪ್ರಶ್ನೆ. ಅಲ್ಲ ಪ್ರಶ್ನೆ ಅದೇ ಅಲ್ವಾ ರೀ? ವೀರೇಂದ್ರ ಹೆಗ್ಡೆ ಅವರ ಹೆಸರು ಎಲ್ಲೂ ಇಲ್ರಿ, ಹೋಗ್ಲಿ ಅವರ ಅಣ್ಣನ ಮಗ ನಿಶ್ಚಲ್ ಜೈನ್ ಹೆಸರು ಎಲ್ಲೂ ಇಲ್ರಿ. ಇಡೀ ಕೇಸ್ನಲ್ಲಿ, ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು ಒಂದು ಕಂಪ್ಲೇಂಟ್ ಕಾಪಿಲಿ ಇಲ್ಲ, ಒಂದು ಕೋರ್ಟ್ ಕಾಪಿಲಿ ಇಲ್ಲ, ಒಂದು ಕಟಕಟೆಯ ಹೇಳಿಕೆಯಲ್ಲಿ ಎಲ್ಲೂ ಇಲ್ಲ. ಹೆಂಗೆ ಗೃಹ ಸಚಿವರು ಸದನದಲ್ಲಿ ಮಾತಾಡ್ತಾ ಆರೋಪಿ ಸ್ಥಾನದಲ್ಲಿ ವೀರೇಂದ್ರ ಹೆಗ್ಡೆ ಅವ್ರನ್ನ ಕೂರಿಸ್ತಾ ಇದ್ದಾರೆ ಇವರು ಅಂತ ಬೇರೆ ಹೇಳ್ಬಿಡ್ತಾರೆ. ಅದು ಚರ್ಚೆ ಯಾವ ರೀತಿ ಹೋಗುತ್ತೆ? ಅಲ್ಲ ನಾನು ಅದನ್ನೇ, ಇನ್ನೊಂದೇನು ಗೊತ್ತಾ, ನಮಗೂ ಕೆಲವು ಸಲ ಅನ್ಸುತ್ತೆ, ಈ ಧರ್ಮಸ್ಥಳದ ಪರ ನಿಂತವರೇ ಒಂದೊಂದ್ಸಲಿ ಅವ್ರನ್ನ ಎಳೆದೇಳ ತರ್ತಾರ ಅಂತ. ಎಳೆದೇಳ ತರ್ತಾರ. ನಮಗೆ ನಮ್ಮ ಅಬ್ಜೆಕ್ಷನ್ ಏನು ಅಂತಂದ್ರೆ, ಕಾಮಂದರು ಅಂತ ಕರಿಬೇಡಿ ಅನ್ನೋದಷ್ಟೇ. ನಾವೆಲ್ಲೂ ಕೇಸ್ನಲ್ಲಿ ಅವರನ್ನ ಅಲೈನ್ ಮಾಡೋದೇ ಇಲ್ಲ. ಕೇಸ್ಗೆ ಅವ್ರಿಗೂ ಸಂಬಂಧನೇ ಇಲ್ಲ ರೀ. ಸೋಮನಾಥ್ ನಾಯಕ್ ಹೇಳಿರೋದು ನೀವು ಕೇಳಿರ್ಬೋದು, ಯಾವುದೋ ಒಂದು ಚಾನಲ್ ಸ್ಟ್ರಿಂಗ್ ಆಪರೇಷನ್ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ಸೌಜನ್ಯ ಕೇಸ್ನಲ್ಲಿ ವೀರೇಂದ್ರ ಹೆಗ್ಡೆ ಸಿಕ್ಸಕ್ಕೆ ಬರಲ್ಲ ನಾವು, ಇದರಲ್ಲಿ ಅವ್ರದ್ದು ಏನು ಪಾತ್ರ ಇಲ್ಲ. ಅಲ್ಲ ಬಟ್ ಕೀರ್ತಿ ಅವರೇ, ಈಗ ಏನು ದಿನ ಬೆಳಗಾದ್ರೆ ಇಷ್ಟಿಷ್ಟು ಜನ ಹೋಗ್ತಾ ಇದ್ದಾರೆ, ಕಾವಂದರ ಪರವಾಗಿ ಮಾತನಾಡ್ತಾ ಇರೋರು ಹೇಳ್ತಾ ಇದ್ದಾರೆ, ಯಾಕ್ರಿ ಅವ್ರಿಗೆ ಒಂಥರ ಮನ್ಸಿಲ್ದೆ ಅವ್ರಿಗೆ ಆಗದೇನು ಬಂದು ಎಲ್ಲರೂ ಬೆಂಬಲ ಸೂಚಿಸ್ತಾ ಇರೋ ಖುಷಿ ಇದೆ, ಬಟ್ ಪ್ರತಿ ಬಂದವ್ರ ಹತ್ರ ಎಲ್ಲಾನು ಬಂದು ಭೇಟಿಯಾಗಿ ಹೋಗ್ತಾ ಇರೋವಂಥದ್ದು ಈ ಸ್ಥಿತಿಗೆ ತಂದ್ರಲ್ಲ ಅವ್ರು, ನಾನು ಥರ ಎಲ್ಲ ಮಾತಾಡ್ತಾ ತಂದಿದ್ಯಾರು ಆ ಸ್ಥಿತಿಗೆ? ಬಂದಂಥ ಆರೋಪಗಳ ವಿಚಾರವಾಗಿ ಇವ್ರು ಬೆಂಬಲ ಸೂಚಿಸಿ. ನಾನು ಹೇಳಿದ್ರಿ, ಒಬ್ಬ ವ್ಯಕ್ತಿ, ನಾನು ಅದನ್ನೇ ಹೇಳಿದೆ, ಪ್ರತಿ ತಿಂಗಳು 70,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಕೊಂಡು, 100 ಕೆರೆಗಳನ್ನು ಕಟ್ಟಿ, 1000 ಜನಕ್ಕೆ ತಾಳಿ ಕೊಟ್ಟು ಮದುವೆ ಮಾಡಿಸಿ, ಶಾಲೆಗಳನ್ನು ಕಟ್ಟಿಸಿ, ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿ, ಕೆರೆಗಳನ್ನು ಸೃಷ್ಟಿ ಮಾಡಿ, ಹೂಳೆತ್ತಿಸಿ, 1 ಲಕ್ಷಾಂತರ ಜನರನ್ನ ಕುಡಿತ ಬಿಡಿಸಿ, ಅವ್ರ ಫ್ಯಾಮಿಲಿನ ಸರಿ ಮಾಡಿ, 1.25 ಲಕ್ಷ ಕೋಟಿ ಸಾಲಕ್ಕೆ ಜಾಮೀನಾಗಿ ನಿಂತುಕೊಂಡು ಜೀವನಗಳನ್ನು ರೂಪಿಸ್ಕೊಟ್ಟ ಒಬ್ಬ ವ್ಯಕ್ತಿನ ಅವರ ಕೊನೆ ಕಾಲದಲ್ಲಿ ಅತ್ಯಾಚಾರಿ ಅಂತ ಕರೆದ್ರೆ ಆ ಮನುಷ್ಯನಿಗೆ ಹೇಗಾಗ್ಬೋದು ರೀ? ಮಾಡದೇ ಇರೋ, ನಾನು ಹೇಳ್ತಾ ಇರೋದು, ಒಂದು ಮಾಡಿ 10 ಹೇಳಿಸ್ಕೊಂಡ್ರು ಪರವಾಗಿಲ್ಲ ರೀ, ಏನೂ ಮಾಡದೆ 100 ಹೇಳಿಸ್ಕೊಳ್ಳೋದಿದೆಯಲ್ಲ ತುಂಬ. ನಾನು ಯಾವುದೋ ಬೇರೆ ಒಂದು ಸಂದರ್ಶನದಲ್ಲಿ ನೋಡ್ತಾ ಇದ್ದೆ, ಅವ್ರ ವೈಫ್ಗೆ ಕರೆದು ಹೇಳ್ತಾರಂತೆ, ಮನೆಯವ್ರನ್ನ ಸುಧಾರಿಸೋ ಭರದಲ್ಲಿ ನೋಡು, ಬೇರೆಯವ್ರ ಮೇಲೂ ಆರೋಪ ಬಂದಿದೆಯಂತೆ, ಈ ಥರ ಆರೋಪ ಸಹಜ, ನನ್ನ ಮೇಲೂ ಬಂದಿದೆ ಅನ್ನೋ ಥರ ಅವ್ರು ಆ ಒಂದು ಅದನ್ನು, ಈಗ ನಾನು ಹೇಳ್ತಾ ಇರೋದು, ನನ್ನ ಮನೆಯ ಪರ್ಸ್ನಲ್ ವಿಷಯಕ್ಕೆ ಯಾರೋ ಟಚ್ ಮಾಡಿದ ಕೂಡಲೇ ನನ್ನ ಮನೆಯವ್ರ ಜಂಗಾಬಲ ಕುಸ್ತೋಯ್ತು ರೀ. ಕರೆಕ್ಟ್, ಅವತ್ತಿನ ದಿನ ನಿಜ ಅರ್ಥ ಆಯ್ತಾ? ನಮ್ದಲ್ಲದ ತಪ್ಪಿಗೂ ಜಂಗಾಬಲ ಕುಸ್ತೋಯ್ತು. ಅಯ್ಯೋ ದೇವ್ರೆ ನೋಡಿ ಹಿಂಗೆ ಬಂದ್ಬಿಟ್ರಾ ಅಂತ. ಆ ಮನುಷ್ಯನಿಗೆ ಪ್ರತಿದಿನ ಒಂದು 16 ವರ್ಷ 17 ವರ್ಷದ ಹುಡುಗ ಇನ್ಸ್ಟಾಗ್ರಾಮಲ್ಲಿ ಅವ್ರ ಬಗ್ಗೆ ಏಕವಚನದಲ್ಲಿ ಕೆಟ್ಟದಾಗ ಮಾತಾಡ್ತಾನೆ. ಅವರಿಗೆ ಬೇಸರ ಬಂದ್ಬಿಟ್ಟಿರ್ಬೇಕು. ಹೆಂಗಾಗುತ್ತೆ ರೀ ಒಬ್ಬ ಮನುಷ್ಯ, ಹೆಂಗ್ರಿ? ಆಮೇಲೆ ಯಾರೋ ಕೆಟ್ಟವನು, ಕಾಮಕಾನೋ, ರೇಪಿಸ್ಟೋ ಆದರೆ ಓಕೆ ರೀ, ಸಮಾಜಕ್ಕೆ ಇಷ್ಟೆಲ್ಲ ಕೊಟ್ಟು ಒಂದು ಪ್ಯಾರಲಲ್ ಗೌರ್ಮೆಂಟ್ ಅನ್ನ ಸೃಷ್ಟಿ ಮಾಡಿರೋ ಒಬ್ಬ ಮನುಷ್ಯ, ಸರ್ಕಾರ ಮಾಡದೇ ಇರೋ ಕೆಲಸಗಳನ್ನ ಮಾಡಿರೋ ಮನುಷ್ಯ, ಆ ಮನುಷ್ಯನ ಮೇಲೆ ಇಷ್ಟೆಲ್ಲ ಆರೋಪಗಳನ್ನು ಮಾಡಿದ್ರೆ ಇವರು ಏಕಾಏಕಿ ಅವರನ್ನ ಯಾರು ಆರೋಪ ಮಾಡ್ತೀಯಾರೋ ಅವನು ಕೊಳ್ಪಟ್ಟಿ ಹಿಡಿದು ಕೇಳೋದು ಬಿಟ್ಟು ಸ್ಟ್ರೈಟ್ ಅವೇ ಅವರು ಬರೀ ಸುಳ್ಳು ಆರೋಪಗಳನ್ನು ನಂಬಿ ಅವ್ರ ಮೇಲೆ ಕಲ್ಲೆಸಿದ್ರಲ್ರಿ. ಈಗೇನು BJP ಧರ್ಮಸ್ಥಳ ಚಲೋ ಅಂತೆಲ್ಲ ಹೋಗ್ತಾ ಇದೆ, 2012ರಲ್ಲಿ ಸೌಜನ್ಯ ಹತ್ಯೆ ಆಗುತ್ತೆ, 2012ರಲ್ಲಿ ಸರ್ಕಾರ ಇದ್ದಂಥದ್ದು BJP ಇದೆ, ಇದೇ ವಿಪಕ್ಷ ನಾಯಕರೇ ಆಗ ಗೃಹ ಸಚಿವರಾಗಿದ್ದಂಥವರು, ಇವರಿಗೆ ಅಷ್ಟು ಕಾಳಜಿ ನಿಜವಾಗಿಯೂ ಸೌಜನ್ಯ ವಿಚಾರದಲ್ಲಿ ಇದ್ದಿದ್ದರೆ ಏನಾದ್ರು ಒಂದು ತಾರ್ಕಿಕ ಅಂತ್ಯ ಹೇಗಾದ್ರೂ ಮಾಡಿ ನ್ಯಾಯ ಕೊಡಿಸುವ ಕೆಲಸ ಆಗಬಹುದಿತ್ತಲ್ಲ. ಇವತ್ತು ಮಾಡ್ತಾ ಇರುವಂಥದ್ದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಂತ ಚರ್ಚೆಗಳಾಗ್ತಾ ಇದೆ. ನನ್ನ ರಾಜಕೀಯ ಪಕ್ಷದ ಸ್ಟ್ರಾಟಜಿಗಳು ಹೆಂಗಿರ್ತವೆ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಅ ಪೊಲಿಟಿಷಿಯನ್. ಬಟ್ ಅಟ್ ದ ಸೇಮ್ ಟೈಮ್ ಅವತ್ತಿನ ದಿನ ಗೃಹ ಸಚಿವರಿಗೆ ಹೇಳಿ ಇದನ್ನು CBIಗೆ ಕಳಿಸಿದವರು ಸಹಿತ ಇದೆ 6 ವರ್ಷಕ್ಕೆ ಅದಕ್ಕೆ ಪತ್ರ ಬರೆದಿದ್ದು. ಅವತ್ತಿನ ಇಲ್ಲ ಇದು ಇಲ್ಲೇ ಮುಗಿಯುವಂಥದ್ದಲ್ಲ, ಇದು ಬಹಳ ದೊಡ್ಡದಾಗ್ತದೆ, CBI ತನಕ ಹೋಗಬೇಕು ಅಂತ ಹೆಗ್ಡೆ ಅವ್ರು ಕೇಳಿದಾಗ ಅದಕ್ಕೆ 6 ವರ್ಷಕ್ಕವರೇ ಮುನ್ನಡಿಬೇಕು. ನಾನು ಹೇಳೋದು, ಒಂದು ಸರ್ಕಾರವಾಗಿ ಏನು ಮಾಡ್ಬೋದು ಅಂತಂದರೆ, ಅದನ್ನು ಯಾವುದೇ ಒಂದು ತನಿಖಾ ಸಂಸ್ಥೆ ಎದುರುಗಡೆ ತಂದಿಡೋ ಜವಾಬ್ದಾರಿ ಏನು ಮಾಡ್ಬೋದು ಅಷ್ಟೇ ಬಿಟ್ಟರೆ ಅದಕ್ಕೆ ಇನ್ವಾಲ್ವ್ ಆಗೋಕ್ಕೆ ಏನಾಗುತ್ತೆ, ಏನು ಮಾಡೋಕ್ಕೆ ಸಾಧ್ಯ ಇದೆ? ಆ್ಯಂಡ್ ಅಂಡರ್ ಟ್ರಯಲಲ್ಲಿ
ರಾಜಕೀಯ ಅಂತಲ್ಲ, ನಾನು ನೀವೇ ಮಾತಾಡೋಕ್ಕೆ ಬರಲ್ಲ. ಅಂಡರ್ ಟ್ರಯಲ್ ಇದ್ದಾಗ ನಾನು ನೀವೇ ಮಾತಾಡೋಕ್ಕೆ ಬರಲ್ಲ. ಇವಾಗ SIT ಬರೀ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿದೆ, ಮಾತಾಡ್ತಾ ಇದ್ದೀವಿ. ನಾಳೆ ಇದು ಕೋರ್ಟ್ಗೆ ಹೋದ್ರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಂಗೇ ಇಲ್ಲ. ಕರೆಕ್ಟ್. ಅಂಡರ್ ಟ್ರಯಲ್ ಕೇಸ್ ಆಗಿಬಿಡುತ್ತೆ. ನಾವಲ್ಲಿ ಕುತ್ಕೊಂಡು ನಾವು ಹಿಂಗಂತೆ ಹಂಗಂತೆ ಅಂತ ಮಾತಾಡೋಕ್ಕೆ ಬರಲ್ಲ. ಇವತ್ತು ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿ ಹಿಂಗಾಗಿರ್ಬೋದಂತೆ, ಹಿಂಗಾಗಿದೆಯಂತೆ ಅಂತಾನೆ ಮಾತಾಡ್ಬೇಕಷ್ಟೇ ಬಿಟ್ಟರೆ ಅದನ್ನು ಅಂಡರ್ ಟ್ರಯಲಲ್ಲಿ ಏನು ಮಾತಾಡುತ್ತೆ ಸರ್ಕಾರ? ಆಮೇಲೆ ತಾರ್ಕಿಕ ಅಂತ್ಯ ಸರ್ಕಾರ ಕೊಡಬೇಕು ಅಥವಾ ಒಂದು ಪಕ್ಷ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಆದರೆ ತಾರ್ಕಿಕ ಅಂತ್ಯವನ್ನು ಬಯಸಬೇಕಾಗಿದ್ದು ಅವರ ಕುಟುಂಬ. ಎಕ್ಸಾಕ್ಟ್ಲಿ. ಈಗ BJPಯವರು ಹೋಗಿ ನಿಮಗೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ನಿಮಗೆ ಬೇಕಿರುವ ಎಲ್ಲ ಖರ್ಚುಗಳನ್ನು ನಾವು ರಾಜ್ಯಾಧ್ಯಕ್ಷರು ವಹಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ, ನಿಭಾಯಿಸ್ತೀವಿ ಅಂತ ಹೇಳಿದಾಗ ಸ್ಟ್ರೈಟ್ ಅವೇ ಅದನ್ನು ನಿರಾಕರಣೆ ಮಾಡೋದಿದೆಯಲ್ಲ, ಅದರ ಅರ್ಥ ನಿಮಗೆ ಇದಕ್ಕೆ ತಾರ್ಕಿಕ ಅಂತ್ಯ ಬೇಡ ನಿಮಗೆ. ಅಲ್ಲ, ಇನ್ನೊಂದು ಆರೋಪ ಬರ್ತಾ ಇದೆ, ಯಾರಾದರೂ ಮಗಳನ್ನ ಇಟ್ಕೊಂಡು ಮಗಳ ಮೇಲೆ, ಈಗ ನಿಮ್ಮ ವಿಚಾರ ಬಹಳ ಚರ್ಚೆ ಆಗಿತ್ತು. ಅಂದರೆ ನೀವು ಏನು ಹೇಳ್ತಾರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂಡು ರುದ್ರಮುನಿಯವರ ಹೇಳಿಕೆಯನ್ನು ತಾವು ರಿಪೀಟ್ ಮಾಡ್ತೀರಾ. ಏನಂತ, ಸೌಜನ್ಯ ಅದು ಪವಿತ್ರವಾದ ಸಾವು, ಅವ್ರ ಸ್ಟೇಟ್ಮೆಂಟ್ ಅಗೇನ್ ಅದನ್ನು ನೀವು ರಿಪೀಟ್ ಮಾಡಿರ್ತೀರಾ, ಏನು ಉಲ್ಲೇಖ ಮಾಡಿರ್ತೀವಿ. 2 ಫಿಂಗರ್ ಥಿಯರಿ ಇದೆ ಅಂತೆಲ್ಲ ಮಾತಾಡಿರ್ತೀರ, ಅವ್ರದ್ದು ಇಂಟರ್ ಕೋರ್ಸ್ ಆಗಿಲ್ಲ, ಇದೆಲ್ಲ ವಿಚಾರ. ಬಟ್ ಇದು ಸಾರ್ವಜನಿಕ ವಲಯದಲ್ಲಿ ಇದು ಕೀರ್ತಿಯವರ ಹೇಳಿಕೆ ಅನ್ನುವಂಥ ರೀತಿ. ಅಂಟಿಲ್ ಅಂಡ್ ಅನ್ಲೆಸ್ ನೀವು ಕೆಲವು ಮಾಧ್ಯಮಗಳು ಹೋದ್ಮೇಲೆ ಅದನ್ನ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಗೊತ್ತಾಯ್ತು. ಬಟ್ ನಿಮ್ಮ ವಿರುದ್ಧ ಬೇಕಾದಷ್ಟು ಆರೋಪಗಳು, ಒಂದು ರೀತಿ ಆಕ್ರೋಶ ಬರ್ತಾರೆ ಅದ್ರ ವಿಚಾರವಾಗಿ. ಅಲ್ಲ ರೀ, ನಾನು ಹೇಳೋದು ಈಗ ಸತ್ಯವನ್ನೇ ಹೇಳ್ತಾ ಇರಬೇಕಾದ್ರೆ, ನಾನು ಸತ್ಯವನ್ನೇ ಮಾತಾಡ್ತಾ ಇರಬೇಕಾದ್ರೆ ನನ್ನನ್ನು ಫೇಸ್ ಮಾಡಬೇಕು ಅಂದರೆ 2 ದಾರಿ ಇದೆ. ಒಂದು, ನಾನು ಹೇಳ್ತಿರೋ ವಿಷಯದಲ್ಲಿ ನಿಮಗೂ ಜ್ಞಾನ ಇರಬೇಕು. ಅಲ್ಲ, ಸುಳ್ಳು ಆಪೋಸಿಟ್ನವ್ರಿಗೂ ಇದು ಸುಳ್ಳು, ಇದು ಹಂಗಲ್ಲ, ಹಿಂಗಲ್ಲ ಹಂಗೆ ಅಂತ ವಾದ ಮಾಡಬೇಕು. ಇಲ್ಲ, ಆ ಥರದ ಮೆಟೀರಿಯಲ್ಸ್ ನಿಮ್ಮ ಹತ್ರ ಇಲ್ಲ ಅಂದಾಗ ನೀವೇನು ಮಾಡಬೇಕು? ಅದರಲ್ಲಿ ತಪ್ಪು ಹುಡುಕಬೇಕು, ಅದನ್ನು ಎಡಿಟ್ ಮಾಡಬೇಕು. ಈಗ ನಾನು ಅದರಲ್ಲಿ ಯಾವುದು ರಿಪಬ್ಲಿಕ್ ಟಿವಿಯ ಇದರಲ್ಲಿ ನಾನು ಹೇಳ್ತೀನಿ ನೋಡಿ, ರುದ್ರಮುನಿಯವರು ಅವ್ರ ತಾಯಿಗೆ ಹೇಳ್ತಾರೆ, ಸೌಜನ್ಯ ಸಾವು ಒಂದು ಪವಿತ್ರ ಸಾವು. ಹೆಂಗೆ ಪವಿತ್ರ ಅನ್ನೋದೇ ಚರ್ಚೆ ಅಲ್ಲ ಆ ದಿನ ಅದನ್ನ ಹಿಡ್ಕೊಂಡು ಗ್ಯಾಂಗ್ ರೇಪ್ ಅಂತ ಹೇಳಿ ಅವ್ರ ಅಮ್ಮ ರುದ್ರಮುನಿಯವ್ರಿಗೆ ಹೇಳಿದಾಗ ರುದ್ರಮುನಿಯವರು ಅವ್ರಿಗೆ ಹೇಳ್ತಾರೆ, ನೋಡಿ ಇದನ್ನು ರಾಜಕೀಯ ಮಾಡಬೇಡಿ, ಇಲ್ಲದೆ ಇರೋದನ್ನು ಹೇಳಬೇಡಿ. ನೀನು ಹೇಳಿದ ಹಾಗೆ ಅಲ್ಲೇನೂ ಆಗಿಲ್ಲ. ಇನ್ಫ್ಯಾಕ್ಟ್ ನಿನ್ನ ಮಗಳು ಪವಿತ್ರವಾಗಿ ಸತ್ತಿದ್ದಾಳೆ. ಇನ್ ದ ಸೆನ್ಸ್ ಅವಳಿಗೆ ಇಂಟರ್ಕೋರ್ಸ್ ಆಗಿಲ್ಲ, ಸೆಕ್ಷುವಲ್ ಹರಾಸ್ಮೆಂಟ್ ಆಗಿದೆ ಅವಳಿಗೆ, ಇಲ್ಲ ಅಂತ ನಾನು ಹೇಳಲ್ಲ. ಅವಳ ಮೇಲೆ ಯಾವುದೇ ಒಂದು ಹೆಣ್ಣಿನ ಗುಪ್ತಾಂಗವನ್ನು ಒಬ್ಬ ಪುರುಷ ಬಲವಂತವಾಗಿ ಮುಟ್ಟಿದ್ರೆ ಅದು ರೇಪ್ ರೀ, ಅದು ಅತ್ಯಾಚಾರ. ಅದು ಆದರೆ ಅವಳು ಇಂಟರ್ಕೋರ್ಸ್ಗೆ ಸಪೋರ್ಟು ಮಾಡಿಲ್ಲ, ನಿನ್ನ ಕೈಲಿ ಮಾಡೋಕ್ಕೂ ಆಗಿಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡೋದು. ನಾನು ಹೇಳಿದ ಸ್ಟೇಟ್ಮೆಂಟ್ ರುದ್ರಮುನಿಯವರು ಹೇಳಿರುವ ಪ್ರಕಾರ, ಅವ್ರ ತಾಯಿ ಹೇಳಿರೋ ಪ್ರಕಾರ ಸೌಜನ್ಯ ಸಾವು ಪವಿತ್ರ ಸಾವು, ಫಸ್ಟಿಂದ ಕಟ್ ಮಾಡಿದ್ರು, ಇಷ್ಟು ಮಾತ್ರ ಇಟ್ಟರು. ಆಮೇಲೆ ಅದನ್ನು ಅದೇ ಚಾನಲ್ನವರು ಕ್ಲಾರಿಟಿ ಕೊಟ್ಟರು, ಅದು ಅವ್ರ ಸ್ಟೇಟ್ಮೆಂಟ್ ಅಲ್ಲ, ನಾನೇ ಆ್ಯಂಕರ್ ಇದ್ದಿದ್ದು, ಅವರು ರುದ್ರಮುನಿಯವ್ರ ಸ್ಟೇಟ್ಮೆಂಟ್ನ ಉಲ್ಲೇಖ ಮಾಡಿ ಮಾತಾಡಿದ್ದು ಅಂತ ಹೇಳಿದ್ರು. ಅದು ಯಾರೋ ಅವತ್ತು ಡಿಸ್ಕಷನ್ಗೆ ಬಂದು ಕೂತವ್ರು ಅದನ್ನೇ ಫಸ್ಟ್ ಟಾಪಿಕ್ ಥರ ಎತ್ಕೊಳ್ಳೋಕೆ ಟ್ರೈ ಮಾಡಿದಾಗ ಸ್ಟ್ರೈಟ್ ಅವೇ ಅವ್ರು ಹೇಳಿದ್ರು, ನೋ ಅದು ಕೀರ್ತಿ ಸ್ಟೇಟ್ಮೆಂಟೇ ಅಲ್ಲ, ಅದು ಅವ್ರ ಸ್ಟೇಟ್ಮೆಂಟ್ ಇವರು ಉಲ್ಲೇಖ ಮಾಡಿದ್ದು ಅಂತ. ಪ್ಲಸ್ ಓಕೆ, ಒಬ್ಬರು ತಾಯಿ ಮಗಳ ವಿಚಾರದಲ್ಲಿ ಹಂಗೆಲ್ಲ ಮಾತಾಡೋಕ್ಕೆ ಸಾಧ್ಯನಾ ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಯಾಕೆಂತಂದರೆ ಅದು ಎಮೋಷನಲ್ ವಿಚಾರಗಳು ನೋಡೋದಾದಾಗ ಹೆತ್ತ ಮಗಳನ್ನೇ ಈಗ ಆ ಥರ ಹೇಳ್ತಾರೆ ಅವ್ರ ವಿರುದ್ಧ. ಕೆಲವೊಂದು ನಮಗೆ ಆಶ್ಚರ್ಯ ಅನಿಸುತ್ತೆ, ಕೆಲವೊಂದನ್ನು ನೋಡಿದಾಗ ಹೀಗೂ ಉಂಟಾ ಅಂತ ಅನಿಸುತ್ತೆ. ಈಗ ಇದೇ ಸುಜಾತ ಭಟ್ ಬಂದಾಗ ಅನನ್ಯ ಕನಿಕರ ಇತ್ತು ಅಲ್ಲ ರೀ, ನಾವು ಸ್ಟ್ರೈಟ್ ಅವೇ ಡೇ 1 ಅಪೋಸ್ ಮಾಡಿದ್ವಿ. ನಮ್ಗೆ ಹೆಂಗೆ ಬೈದ್ರು ಗೊತ್ತಾ, ಆ ತಾಯಿಯ ಶಾಪದಲ್ಲಿ ನಾಶ ಆಗಿ ಹೋಗ್ತೀಯಾ, ನಿನ್ನ ವಿನಾಶವನ್ನು ನಾವು ನೋಡ್ತೀವಿ, ದೇವರು ನಿನ್ನ ಮುಗಿಸ್ತಾನೆ, ಆ ತಾಯಿಯ ಕಣ್ಣೀರು ಶಾಪ ತಟ್ಟದೇ ಇರುತ್ತೆ, ನಿಂಗೆ ಏನೇನು ಬೈದ್ರು ನನಗೆ. ನಾನು ಹೇಳಿದೆ, ಇಲ್ಲಮ್ಮ ಅಮ್ಮ ಸುಳ್ಳು ಹೇಳ್ತೀರಿ ಅಂತ ಕಾಣ್ತಿ, ಇದಕ್ಕೊಂದು ಲಾಜಿಕಲ್ ಎಂಡ್ ಇಲ್ಲ, ಇದಕ್ಕೊಂದು ಎಮೋಷ್ನಲ್ ಎಂಡ್ ಇದೆ ಅಷ್ಟೇ ಬಿಟ್ಟರೆ ಲಾಜಿಕಲ್ ಎಂಡ್ ಇಲ್ಲ ಇದಕ್ಕೆ. ಯಾರು ಸಹಿತ ಒಂದು ಸಿಂಗಲ್ ಡಾಕ್ಯುಮೆಂಟ್ ಇಟ್ಕೊಳ್ದೆ, ಒಂದು ಫೋಟೋನು ಇಟ್ಕೊಳ್ದೆ ಹಂಗೆ ಬರೋಕ್ಕಾಗಲ್ಲ ಅಂತೆಲ್ಲ ಹೇಳಿದಾಗ ನಮಗೆ ಬೈದರು. ಅವತ್ತು ಅವಳು ಅವ್ರ ತಾಯಿ ಅಲ್ವಾ, ಏನಾಯಿತು ಇವತ್ತು ಬುದ್ಧಿ ಸರಿ ಇಲ್ದಿರೋ ಅಜ್ಜಿ ಆಗ್ಬಿಟ್ರು. ಒಂದು ಫಸ್ಟ್ ನಿಮ್ಮ ಲಾಸ್ಟ್ ಇಂಟರ್ವ್ಯೂ ಈ ಇಂಟರ್ವ್ಯೂಗೆ ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ, ಎಷ್ಟು ಬದಲಾವಣೆಗಳಾಗಿದೆ. ಇವತ್ತು ಹೋಗ್ಬಿಟ್ಟು ಆ ಇಂಟರ್ವ್ಯೂ ಓಪನ್ ಮಾಡಿ ನೋಡಿ, ಯಾವುದಾದ್ರೂ ಒಂದೇ ಒಂದು ನಾನು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಿಮಗೆ, ಅಥವಾ ರಾಂಗ್ ಏನು ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಮಾಡಿದರೆ ನೀವು ನಂಗೆ ಹೇಳಿ, ನಾನು ಏನು ಹೇಳಿದ್ನೋ ಅದೇ ಆಗಿರೋದು. ಮತ್ತು ಈ ಸೌಜನ್ಯ ಅವರ ತಾಯಿ ವಿಚಾರದಲ್ಲಿ ಏನು ಅವರು ದುಡ್ಡು ಮಾಡಿಕೊಂಡು ಮಗಳ ಹೆಸರು ಹೇಳ್ಕೊಂಡು ಮನೆ ಕಟ್ಟಿದ್ರು ಅಂತ ನಾವೇ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಕಣ್ಣೀರು ಹಾಕ್ಕೊಂಡು ಬ್ಯಾಂಕ್ ಸಾಲ ಇರುವಂಥದ್ದೆಲ್ಲವೂ ಕೂಡ ವಿತ್ ಡಾಕ್ಯುಮೆಂಟ್ಸ್ ತೋರಿಸಿದ್ದಾರೆ. ಬಟ್ ಆ ಥರ ಒಬ್ಬರು ಕುಟುಂಬದ ಮೇಲೆ ಮಗಳ ಹೆಸರು ಇಟ್ಕೊಂಡು ಈ ಥರ ಮಾಡಿದೆ ಅಂತ ಆರೋಪ ಮಾಡೋದು ಸುಳ್ಳಲ್ವಾ? ಆ ಥರದ ಆರೋಪಗಳನ್ನು ಈಗ ಯಾರೋ ಜನಸಾಮಾನ್ಯ ಮಾಡಿದರೆ ಅದು ಅವನ ವೇವ್ ಲೆಂತ್ಗೆ ತಕ್ಕಂಗೆ ಅವ್ನು ಮಾತಾಡಿರ್ತಾನೆ. ಅಂದರೆ ಅವ್ನ ಪ್ರಶ್ನೆ ಬಂದಿರ್ಬೋದು ರೀ. ಈಗ ಅವ್ರ ಅಮ್ಮನ ಒಂದು ಸ್ಟೇಟ್ಮೆಂಟಲ್ಲಿ ನಾನು ನೋಡಿದ್ದೀನಿ, ಸೌಜನ್ಯ ಸಾಯಂಕಾಲ ಬಂದು ಹೋಟೆಲ್ ಕೆಲಸ ಮಾಡಿ
ಅವ್ರ ತಂಗಿರಿಗೆಲ್ಲ ತೊಗೊಂಬಂದು ಬುಕ್ಸ್ ಕೊಡಿಸ್ತಾ ಇದ್ಲು, ಇದು ಕೊಡಿಸ್ತಾ ಇದ್ಲು. ಅವಳು ಸಾವಾಯಿತು. ಅವತ್ತು ಅಲ್ಲ ಜನ ಯೋಚನೆ ಮಾಡೋದು, ಹಂಚಿನ ಮನೆ ಇತ್ತಪ್ಪ ಅವ್ರಿಗೆ, ಇವತ್ತು ಹೆಂಗೆ 3 ಫ್ಲೋರ್ ಬಂತು, ಮಾರ್ಬಲ್ಸ್ ಹೆಂಗೆ ಮನೆ ಕಟ್ಟಿದ್ರು, JCB ಹೆಂಗೆ ಬಂತು, 3 ಕಾರ್ ಹೆಂಗೆ ಬಂತು. ಜನ ಸಹಜವಾಗಿ ಅವ್ರಿಗೆ ಬರೋ ಪ್ರಶ್ನೆಗಳು. ಅದನ್ನು ನಾವು ನೀವು ಕೇಳೋಕ್ಕಾಗಲ್ಲ. ಹಂಗೆ ಹೆಂಗೆ ಬಂತ್ರಿ, ಹೆಂಗೆ ಮಾಡಿದ್ರಿ ಅಂತ ಕೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಅಲ್ಲ ಅದೇ ವಿಚಾರದಲ್ಲಿ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಕಣ್ಣೀರು. ಇನ್ಫ್ಯಾಕ್ಟ್ ರಾಜ್ಯಾಧ್ಯಕ್ಷರ ಮುಂದೆ ಕೂಡ ಕಣ್ಣ ಹಾಕೊಂಡು ಬಿಜೆಪಿ. ನಾನು ಹೇಳ್ತಾ ಇರೋದು ಇವಾಗ, ಆಯ್ತಪ್ಪ ಹರ್ಟ್ ಆಗೋ ಬದಲು ಕ್ಲಾರಿಟಿ ಕೊಟ್ಬಿಟ್ರೆ ಮುಗ್ದೋಯ್ತಲ್ಲ. ಹರ್ಟ್ ಆಗೋ ಬದಲು ಹೆಂಗೆ ನಾನು ಇಷ್ಟು ಎಕರೆ ಹೆಂಗೆ ಬಂತು, ನನಗೆ 3 ಫ್ಲೋರ್ ಹೆಂಗೆ ಕಟ್ಟಿದೆ, ಕಾರ್ ಹೆಂಗೆ ತೊಗೊಂಡೆ, JCB ತೊಗೊಂಡು ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಮುಗ್ದೇ ಹೋಯ್ತಲ್ಲ. ಮತ್ತೆ ಯಾರು ಕೇಳ್ತಾರೆ? ಮೆಟ್ನಲ್ಲಿ ಹೊಡೆದಂಗೆ ಕ್ಲಾರಿಟಿ ಕೊಡಬೇಕು, ಮೆಟ್ನಲ್ಲಿ ಹೊಡೆದಂಗೆ ಕ್ಲಾರಿಟಿ ಕೊಡಬೇಕು. ಹೆಂಗೆ ಕೊಡ್ಬೇಕು ಕ್ಲಾರಿಟಿ ಅಂತಂದ್ರೆ, ಎಲ್ಲಿಂದ ಆದಾಯದ ಮೂಲ ನಂದಿದು, ಇದಿಷ್ಟು ಬಂದಿದೆ, ಅದಕ್ಕೆ ನಾನು 3 ಫ್ಲೋರ್ ಮನೆ ಕಟ್ಟಿದ್ದೀನಿ, ನನಗೆ ಹಿಂಗೆ ಬಂತು, ಅದಕ್ಕೆ ನಾನು ಕಾರ್ ತೊಗೊಂಡಿದ್ದೀನಿ. ಅಲ್ಲ ಈಗ ಪ್ರಶ್ನೆ ಬರ್ತಾ ಇರೋದು, ಸೌಜನ್ಯ ಕುಟುಂಬದವ್ರಿಗಾಗಲಿ ಅಥವಾ ಈ ಏನು ಸೌಜನ್ಯ ಪರ ಹೋರಾಟಗಾರರು 2013ರಿಂದ ಗುರುತಿಸ್ಕೊಂಡವ್ರಿಗಾಗಲಿ ಅವ್ರಿಗೆ ಏನು ತಡೀತಾ ಇದೆ, ಯಾಕೆ ಅಂತ್ಯ ಕಾಣಿಸ್ತಾ ಇಲ್ಲ, ಏನು ಇದ್ದರೆ ಕೊಡಿ, ಕೇಸ್ ರಿಓಪನ್ ಆಗುತ್ತೆ, ಏನು ತಡೀತಾ ಇದೆ ಅಂತ ಪ್ರಶ್ನೆ ಬರುತ್ತೆ. ನಾನು ಮತ್ತೆ ಹೇಳ್ತೀನಿ, ಇವರಿಗೆ ಸೌಜನ್ಯ ಒಂದು ಹೋಗಿಬಾರ್ದು, ಶೋಲ್ಡರ್ ಅಷ್ಟೇ. ಇಲ್ಲೊಂದು ಗನ್ ಇಡ್ತಾರೆ, ಧರ್ಮಸ್ಥಳದ ಕಡೆ ವೀರೇಂದ್ರ ಹೆಗ್ಡೆ ಕಡೆ ತಿರುಗಿಸ್ತಾರೆ. ಶೋಲ್ಡರ್ ಸೌಜನ್ಯ ನೋಡಿ ಎಲ್ಲ ಹೋಯ್ತು, ಮತ್ತೆ ಸೌಜನ್ಯಗೆ ಬಂದು ಲ್ಯಾಂಡ್ ಆಗ್ತಿದ್ದಾರೆ. ಅಬ್ಸರ್ವ್ ಮಾಡಿ, ಎಲ್ಲ ಹೋಯ್ತು, ಅಲ್ಲಿಗೆ ಬಂದು ಲ್ಯಾಂಡ್ ಆಗ್ತಿದ್ದಾರೆ ಮತ್ತೆ. SIT ವಿಚಾರಣೆ ಕರೆಯುತ್ತೆ, ಎಕ್ಸ್ಪರ್ಟ್ ಏನು ಸರ್ ಅದು, ಸ್ವ್ಯಾಗು ಏನು ಸರ್ ಅದು, ಶೇಡ್ಸ್ ಹಾಕ್ಕೊಂಡು ಅಷ್ಟು ಕೈಯಲ್ಲಿ ಇಷ್ಟು ಬುಕ್ಸ್ ಇಟ್ಕೊಂಡು ಬಂದರು, ಏನಾಗ್ಬೋದು ಸರ್? ಈ ವಿಡಿಯೋದಲ್ಲಿ ಯಾವುದೇ ಸಾಕ್ಷಿಯನ್ನು ಮಾತಾಡಿಸಿಲ್ಲ, ಯಾವುದೇ ವಿಕ್ಟಿಮನ್ನು ಮಾತಾಡಿಸಿಲ್ಲ, ಯಾವುದೇ ಲೀಗಲ್ ಒಪಿನಿಯನ್ ತೊಗೊಂಡಿಲ್ಲ. ಜನ ಏನು ಮಾತಾಡ್ತಿದಾರೋ ಅದನ್ನೆಲ್ಲ ಕೇಳ್ಕೊಂಡು ಅದಕ್ಕೆ ಪೂರಕವಾದ ವಿಡಿಯೋ ಮಾಡಿ ಅಲ್ಲಿ ಹೇಳಿದ್ರೆ ಬಿಡ್ತಾರಾ? ಅದನ್ನೇ ಹೇಳ್ಬೇಕೀಗ, ಬೇರೇನು ಆಪ್ಷನ್ ಇದೆ ಸರ್? ನಾನು ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕ್ಲೈಮರ್ ಹಾಕಿದ್ದೆ ಸರ್, ಜನ ನಂಬಿದ್ರೆ ನಾನೇನು ಮಾಡಲಿ ಅಂತಾನೀಗ. ಅಲ್ಲೂ ಬುದ್ಧಿವಂತಿಕೆ. ಇಲ್ಲಾಂದ್ರೆ ಡಿಸ್ಕ್ಲೈಮರ್ ಯಾಕೆ ಆಗ್ತಿದ್ದ ಅವನು? ಲೀಗಲ್ ಟ್ರಬಲ್ ಇಂದ ತಪ್ಪಿಸ್ಕೊಳಕ್ಕೆ ಏನು ಬೇಕನ್ನೆಲ್ಲ ಮಾಡಿ ಇಟ್ಕೊಂಡಿದ್ದಾನ ಅವನು, ವಿತ್ ಆಲ್ ದಿ ಪ್ರಿಪರೇಷನ್ಸ್. ಆಮೇಲೆ ಈ ಫಾರ್ಚುನರಲ್ಲಿ ಬಂದು ಗ್ಲಾಸ್ ಹಾಕೊಂಡು ಶೋಕಿ ಮಾಡ್ಕೊಂಡು ಹೋಗೋದು, ಅದು ಸ್ಟೇಷನ್ ಮೆಟ್ಲು ತನಕ ಅಷ್ಟೇ. ಆಮೇಲೆ ನಿನ್ನ ಅಂತಾರೆ. ಅರ್ಥ ಆಯ್ತಾ? ಸರ್, KV ಧನಂಜಯ ವಿಚಾರ ಸರ್, ಸುಪ್ರೀಂ ಕೋರ್ಟ್ ಲಾಯರು, ಹಾಗಾದ್ರೆ ಅವ್ರಿಗೆ ಅಷ್ಟು ಒಂದು ಕನಿಷ್ಠ ಜ್ಞಾನ ಅಲ್ವಾ? ಹಿಂದೂ ಮುಂದೆ ನೋಡಿ ತಗೋಬೇಕಾಗಿತ್ತು. ಈಗ ಅವ್ರ ವಿಚಾರವೂ ಚರ್ಚೆ ಆಗ್ತಾ ಇದೆ, ಅವ್ರನ್ನೂ ಈಗ ವಿಚಾರಣೆ ಕರೀತಾರೆ. ಮತ್ತೆ ಇವತ್ತೇನೋ ಬೆಳಗ್ಗೆ ಯಾರೋ ಕಂಪ್ಲೇಂಟ್ ಸಹಿತ ಮಾಡಿದಾರಂತೆ. ತೇಜಸ್ವಿ ಮತ್ತು ಸಚಿನ್ ವಕೀಲರ, ಅವರು ಬಹಳ ದೊಡ್ಡ ವ್ಯಕ್ತಿ. ನನ್ನ ಪ್ರಕಾರ ನಾವು ನೀವು ಇಲ್ಲಿ ಕೂತು ನಿಂತು ಮಾತಾಡೋಕ್ಕೆ ಅವ್ರ ಬಗ್ಗೆ ಆಗಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಅವರು. ಆಮೇಲೆ ಒಂದು ಚಾನಲ್ನ ಡಿಸ್ಕಷನಲ್ಲಿ ಬಂದು ಕೂತಾಗಲೂ ಸಹಿತ ಅವರು ಭೀಮನನ್ನು ಬಹಳ ಅಪ್ರಿಷಿಯೇಟ್ ಮಾಡಿದರು. ಹೌದು, ಅವನ ಫೋಟೋಗ್ರಾಫಿಕ್ ಮೆಮೊರಿಯ ಒಂದು ಅಂತೆಲ್ಲ ಹೇಳಿದರು. ಆಮೇಲೆ ಅವತ್ತು ಅವರು ಹೇಳಿದರು, ಅವನು ನೇರವಾಗಿ ನನ್ನ ಬಳಿಯೇ ಬಂದಿದ್ದು, ನಾನೇ ಕರ್ಕೊಂಡೋಗಿ 164 ಮಾಡಿಸಿದ್ದು, ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನೋದು ನನಗೂ ಗೊತ್ತಿಲ್ಲ ಅಂತ. ಇವತ್ತು ಕೋರ್ಟ್ಗೆ ಹೋಗಕ್ಕೆ ಮುಂಚೆದು ಇಂಟರ್ವ್ಯೂಸ್ಗಳೆಲ್ಲ ಬರ್ತಾ ಇದೆ ರೀ. ಅದೇ ನಾನು ಆ ವಿಚಾರಕ್ಕೆ ಈಗ ನಿಮ್ಮ ಗಮನಕ್ಕೆ ಬಂದಿರುತ್ತೆ, ಅಥವಾ ಕೆಲವೊಂದು ಚಾನೆಲ್ಗಳಿಗೆ ಇನ್ಕ್ಲೂಡಿಂಗ್ ಸಮೀರ್ ಮತ್ತು ಕುಡ್ಲ ರಾಂಪೇಜ್ ಕೊಟ್ಟಿರುವಂಥದ್ದು, ಅದರಲ್ಲಿ ಆತ ಏನು ಹೇಳಿದ್ದಾನೆ ಅದೇ ವಿಚಾರನೂ ಈಗ SIT ವಿಚಾರಣೆಯಲ್ಲಿ ಹೇಳಿರ್ಬೇಕಲ್ವಾ? ಇಫ್ ಇನ್ ಕೇಸ್ ಸತ್ಯನಾ ಸುಳ್ಳ, ಇದೆಲ್ಲವೂ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಟೈಮ್ ಲೈನ್ ವೆರಿ ಇಂಪಾರ್ಟೆಂಟ್. ಆ ವಿಡಿಯೋ ಮಾಡಿರೋದು ಇವನನ್ನು ನಂಬಿಸಿ ಒಪ್ಪಿಸಿ ಕರೆದುಕೊಂಡು ಬಂದಾಗ, ಇವ್ರು ಯಾಕೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ ಅಂತಂದರೆ, ಅವನು ನಮಗೆ ಹೇಳಿದ್ದ, ಅದಕ್ಕೆ ನಾವು ಅವನು ನಂಬಿದ್ವಿ ಅಂತ. ಈಗ ಅದನ್ನು ಮುಂದಿಡ್ತಾರೆ ಅಂತ ರೀ. ನೆನ್ನೆ ಪಾಪ ಅವನಿಗೆ ಲಾಯರ್ ಇಲ್ಲ ರೀ, ಚಿನ್ನಯ್ಯನ್ಗೆ. ಬುಲೆಟ್ ಪ್ರೂಫ್ ಕಾರಲ್ಲಿ ಬಂದಿದ್ದ ಅವನು, ನೆನಪಿದೆಯಾ ನಿಮ್ಗೆ? ಬುಲೆಟ್ ಪ್ರೂಫ್ ಕಾರಲ್ಲಿ ಕರ್ಕೊಂಡ್ ಬಂದಿದ್ರು ಅವನ್ನ 3 ಲಾಯರು, ಸುಪ್ರೀಂ ಕೋರ್ಟ್ ಲಾಯರ್ ರೀ ಬಿಹೈಂಡ್ ರೀ. ಇವತ್ತು ಅವನಿಗೆ ಲಾಯರ್ ಇಲ್ಲ, ಗೌರ್ಮೆಂಟ್ ಲಾಯರ್ ಕೊಟ್ಟಿದ್ದಾರೆ. ಕೈ ತಿಳ್ಕೊಂಡ್ಬಿಟ್ರೆಲ್ಲ. ಸುಜಾತಾ ಭಟ್ಟು ಆಟೋದಲ್ಲಿ ಓಡಾಡ್ತೀಯಾರ್ರಿ, ಲಾಡ್ಜಲ್ಲಿ ಉಳ್ಕೊಂಡವ್ರೆಲ್ಲೋ, ಅದೇ ಮನೇಲಿ ಪ್ರೊಟೆಕ್ಷನ್ ಕೊಟ್ಟಿದ್ರು ಅವ್ರಿಗೆಲ್ಲ. ಹೌದು. ಅಲ್ಲ, ಈ ಸರ್ಕಾರ SIT ಮಾಡೋಕ್ಕೆ ಮುಂಚೆ ಚೂರು ಪೂರ್ವಾಪರ ಯೋಚನೆ ಮಾಡಬಾರ್ದಿತ್ತ ಅನ್ನುವಂಥದ್ದು ಪ್ರಶ್ನೆಗಳು ಬರ್ತಾ ಇದೆ. ಯಾಕೆಂದ್ರೆ ಏನು ಕೇಳದೆ ಮಾಡದೆ ಏಕಾಏಕಿ ಶನಿವಾರ ಬೇಡ ಅಂದವರು ಭಾನುವಾರದ ಹೊತ್ತಿಗೆ SIT ಮಾಡಿದ್ರಲ್ಲ ಅಂತ ಅದೇ ಹೇಳ್ತಾ ಇರೋದು. ಈಗ ಯಾರು ಒತ್ತಾಯ ಮಾಡಿದ್ರು SITಗೆ, ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಯಾರ್ಯಾರಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಒಪ್ಪಿಸ್ಲಿಕ್ಕೆ, ಅದನ್ನ ಹೇಳಿದ್ರು. ಈಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ನ ಹುಡುಕುವ ಕೆಲಸ ಆಗಬೇಕೀಗ. ಸಾಕು, ಆ್ಯಕ್ಟರ್ಸು ಡೈರೆಕ್ಟರ್ಸ್ ಎಲ್ಲ ಮುಗೀತು. ಡೈರೆಕ್ಟರ್ ಒಬ್ಬರೇ, ಗಿರೀಶ್ ಮಠಣ್ಣನವರು, ಓನ್ಲಿ ಒನ್ ಆ್ಯಂಡ್ ಓನ್ಲಿ ಕತೆ, ಚಿತ್ರಕಥೆ, ಸಂಭಾಷಣೆ. ತಿಮ್ಮರೋಡಿ ಅವ್ರ ಪಾತ್ರ ಏನು? ತಿಮ್ಮರೋಡಿ ನೋಡಿ, ಸೌಜನ್ಯ ವಿಚಾರದಲ್ಲಿ ಅವ್ರ ಸ್ವಾರ್ಥ ಏನೇ ಇದ್ರೂ ಪಾಪ ಅಲ್ಲೊಂದಿಷ್ಟು ಪ್ರತಿಭಟನೆಗಳು ಮಾಡಿಕೊಂಡು, ಸಭೆ ಮಾಡಿಕೊಂಡು, ಭಾಷಣ ಮಾಡಿಕೊಂಡು, ಸೌಜನ್ಯ ವಿಚಾರದಲ್ಲಿ ಒಂದಿಷ್ಟು ಹೋರಾಟವನ್ನು ಮಾಡ್ತಾ ಇದ್ರು. ಜನಪ್ರಿಯತೆನೂ ಕಳಿಸಿದ್ರು, ಒಂದಿಷ್ಟು ಮ್ಯಾನ್ ಪವರು, ಮನಿ ಪವರು ಎಲ್ಲ ಇತ್ತು.
ಈ ಮಟ್ಟಣ್ಣವರು ಬಂದು ಈಗ ನೀವು ನೋಡಿ ಮಟ್ಟಣ್ಣವ್ರು ಮಾತಾಡೋ ಶೈಲಿ ಎಲ್ಲ ನೋಡಿ ಅಲ್ಲಿ ಕಚ್ಕೊಂಡು ಹಿಂಗೆ ಮಾಡಿಕೊಂಡು ಕುಂಕುಮ ಎಲ್ಲ ಹಿಂಗೆಲ್ಲ ಅಳಿಸ್ಕೊಂಡು ಅಂದರೆ ಮಾತಾಡ್ತಿ ಗೊತ್ತಾ ಫ್ರಸ್ಟ್ರೇಷನ್ ಕಾಣುತ್ತೆ ನಿಮಗೆ. ಯಾಕೆ ಹೇಳಿ? ಸಹಿಸಕ್ ಆಗ್ತಿಲ್ಲ ಏನಿಲ್ಲ ಸ್ಕ್ರಿಪ್ಟ್ ಬರೆದು ಸಿನಿಮಾ ಇಟ್ಟಾಗತ್ತೆ ಅಂತ ಪ್ರೊಡ್ಯೂಸರ್ಗೆ ಒಪ್ಸಿದ್ದೆ ಭಟ್ಟಣ್ಣ. ಹಿಂಗೆ ಬ್ಯಾಕ್ ಟು ಬ್ಯಾಕ್ ಅಟರ್ ಫ್ಲಾಪ್ ಆಗ್ತಾ ಇದ್ರೆ ಟೀಸರ್ ಫ್ಲಾಪು, ಟ್ರೈಲರ್ ಫ್ಲಾಪು, ಇವಾಗ ಮೂವಿನೇ ಫ್ಲಾಪ್ ಆಗೋ ರೇಂಜಿಗೆ ಬಂದು ನಿಂತಾಗ ಪ್ರೊಡ್ಯೂಸರ್ ಕೇಳ್ತಾ ಇರ್ತಾನ, ಲೇ ಏನೇನು ಹೇಳಿದ್ದಲ್ಲೋ ಮಟ್ಟಣ್ಣ ಇವಾಗ ಟೆನ್ಷನ್ ಬಂದಿದ್ದಾರೆ. ಆ ಸ್ಥಿತಿಲಿದ್ದಾರೆ ಅಂತೀರಾ? ನೀವು ಒಂದು 3 ತಿಂಗಳ ಹಿಂದೆ ಅಲ್ಲೊಂದು ಪಾಯಿಂಟ್ ನಂಬರ್ 6 ಅಲ್ಲಿ ಒಂದು ಅಸ್ಥಿಪಂಜರ ಸಿಗುತ್ತೆ, ಪಾಯಿಂಟ್ ನಂಬರ್ 11A ಸೋಮವಾರ ಅವತ್ತೊಂದು ವಿಡಿಯೋ ಮಾಡಿದ್ದಾರೆ ಮಟ್ಟಣ್ಣ. ಆ ವಿಡಿಯೋ ನೋಡಿ ಸಾಧ್ಯ ಆದರೆ. ಸೋಮವಾರ ಶಿವನ ವಾರ, ಶಿವ ಕಣ್ಣು ಬಿಟ್ಟ. ಇವತ್ತು ಪಾಯಿಂಟ್ ನಂಬರ್ 11A ಅಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಶಿವ ಯಾವತ್ತೂ ಸಹಿತ ಕಣ್ಣು ಬಿಡದೆ ಇರೋದಿಲ್ಲ. ಚಿನ್ನಯ್ಯ ಇವತ್ತು ದೇವರನ್ನ ಪ್ರಾರ್ಥಿಸಿ ಹೋದಾಗ ಅಂತೆಲ್ಲ ಮಾತಾಡಿದ್ದಾರೆ. ನೆನ್ನೆ ವಿಡಿಯೋ ನೋಡಿ, ಏನ್ರಿ ಮಾಡ್ತಾ ಇದ್ದೀರಾ? ಹೇಗೆ ವ್ಯತ್ಯಾಸ ಕ್ಲಿಯರ್ ಕಟ್ ಆಗಿದೆ. ಯಾಕೆ ಬೈ ಕೂಲ್. ಸೊ ಈಗ ಶಿವ ಕಣ್ಣು ತೆರೆದು ಸತ್ಯಗಳು ನಾವು ಅವತ್ತೂ ಕಿರ್ಚಲಿಲ್ಲ, ಇವತ್ತು ಕಿರ್ಚಲ್ಲ. ನೀವು ಬೈದಾಗ, ನಿಂದಿಸಿದಾಗ, ಪರ್ಸನಲ್ ಅಟ್ಯಾಕ್ ಮಾಡಿದಾಗ, ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡಿದಾಗಲೂ ನಾವು ಇಷ್ಟೇ ಕಾಮ್ ಆಗಿ ಹೌದಪ್ಪ. ಕಿರಿಕೀರ್ತಿ ಅವರೇ, ನೇರವಾಗಿ ನಿಮ್ಮ ಮೇಲೆ ಒಂದು ಕೇಳ್ತೀನಿ ಪ್ರಶ್ನೆ. ಈ ಹಿಂದೆ ಇರುವಂಥವರ ಯಾರಾದರೂ ನಿಮ್ಗೆ ಯಾರಾದ್ರೂ ಸಂಶಯ ಇದೆಯಾ? ಯಾರ ಹೆಸರುಗಳಾದ್ರೂ ತಗೊಳ್ತೀರಾ? ನಾನು ನಿಮ್ಮ ಮಾಹಿತಿ ಪ್ರಕಾರ, ನಿಮ್ಮ ಅಧ್ಯಯನ ಮಾಹಿತಿ, ಯಾವುದೋ ಮಾಹಿತಿಯನ್ನು ಆಧರಿಸಿ ನಾನು ಯಾವತ್ತೂ ಮಾತಾಡಲ್ಲ. ಯಾರೋ ಹೇಳಿದ್ರು ಅಂತ ನಾನು ಹೇಳೋದೇ ಇಲ್ಲ. ಯಾಕಂದರೆ ಯಾರಿಗೋ ಯಾವುದೋ ಕಾರಣಕ್ಕೆ ಯಾರ್ದೋ ಮೇಲೆ ರಿವೆಂಜ್ ಇದ್ದರೆ, ಅದ್ರ ಪೊಲಿಟಿಕಲ್ ಬಯಾಸ್ಡ್ ಆಗಿದ್ದರೆ, ಏನೋ ಇದ್ದರೆ ಅವ್ರು ಏನೋ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ನನಗೆ ಗೊತ್ತಿಲ್ಲ, ನಾನು ಕಂಡಿದ್ರೆ ನಾನು ಮಾತಾಡ್ತೀನಿ. ನೀವು ಇಲ್ಲಿ ತನಕದ ನೋಡಿ, ನಾನು ಲೀಗಲ್, ಆನ್ ಡಾಕ್ಯುಮೆಂಟ್ಸ್, ಆನ್ ಪೇಪರ್ಸ್, ಅದಕ್ಕೆ ಕೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾನು ಮಾತಾಡಲ್ಲ ಅದನ್ನೆಲ್ಲ. ನಂಗೆ ಅದು ಬೇಡ. ದಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್. ನನ್ನ ಫೋಕಸ್ನ ನಾನು ಬೇರೆ ಕಡೆ ಡೈವರ್ಟ್ ಮಾಡೋದು ಇಲ್ಲ, ಶಿಫ್ಟು ಮಾಡಲ್ಲ. ನನ್ನ ಫೋಕಸ್ ಕ್ಲಿಯರ್ ಇದೆ. ಧರ್ಮಸ್ಥಳ, ಸೌಜನ್ಯ, ಇಷ್ಟೇ ನನ್ನ ಫೋಕಸ್. ಈಗ ಇಷ್ಟೆಲ್ಲ ಮಾಡೋದಕ್ಕೆ ಸಣ್ಣ ಪುಟ್ಟ ಕೆಲಸಗಳೇನಲ್ಲ, ಇಂಥ ಲಾಯರ್ಸ್ಗಳು, ಇಷ್ಟೆಲ್ಲ ಖರ್ಚುಗಳು, ಇದೇ ವಿಚಾರ ಹೇಳ್ತಾನೇ ಇತ್ತು ಅವ್ರಿಗೆ. ವಿದೇಶಿ ಫಂಡಿಂಗ್ ಇವರು ಬಹಳ ರಾಜಾರೋಷವಾಗಿ ಹೇಳಿದರು, ಸರ್ ಏನು ಎಷ್ಟೊತ್ತಿದೆ ಸರ್ ಇಡಿಗೆ ತನಿಖೆ ಮಾಡೋದಕ್ಕೆ, ನಮ್ಮೇಲೆ ನಾವೆಲ್ಲ ಸಿದ್ಧತೆ ಇದ್ದೀವಿ, ಏನೇ ಮಾಡಿದ್ರೆ ನಾವು ಬರ್ತೀವಿ, ಹಾಗೆ ಹೀಗೆ ಅಂದರು. ಈಗ ಶುರುವಾಗಿದೆ, ಏನಾಗ್ಬೋದು ಇಡಿ ತನಿಖೆ? ನೋಡಿ, ಇಡಿ ಸುಮ್ಮನೆ ಬರಲ್ಲ. ಇಡಿ ಸರ್ಕಾರ SIT ಮಾಡ್ದಂಗಲ್ಲ ಇಡಿ ಬರೋದು. ಇಡಿ ಬರೋಕ್ಕೆ ಮುಂಚೆ ಪಕ್ಕ ಎಲ್ಲ ಕಲೆಕ್ಟ್ ಮಾಡಿಕೊಂಡು ತಿಳ್ಕೊಂಡು ಏನು ಎಂತ, ಯಾವ ಪ್ಯಾನ್ ಕಾರ್ಡ್ ಅಂಡರಲ್ಲಿ ಎಷ್ಟು ಡೆಪಾಸಿಟ್ಸ್ ಆಗಿದೆ ಎಲ್ಲ ಆಗಿ ಅವ್ರಿಗೆ ಏನಾದರೂ ನೀವು ಯೋಚನೆ ಮಾಡಿ. ನಾವಿಲ್ಲಿ ಫೋಕಸ್ ಮಾಡ್ತಾ ಇರೋದು ತಿಮ್ರೋಡಿಗೆ ಎಷ್ಟು ಬಂತಂತೆ, ಸಮೀರ್ಗೆ ಎಷ್ಟು ಬಂತಂತೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಇಡೀ ಸ್ಟ್ರೈಟ್ ಅವೇ ಬಂದು ಒಡನಾಡಿ ಮತ್ತು ಸಂವಾದ ಟಚ್ ಮಾಡುತ್ತೆ. ಮೂಲ ಫಂಡಿಂಗ್ ಸೋರ್ಸ್ಗೆ ಹೋಗ್ತಾರೆ ಇವರು. ನಾವೇನು ಮಾಡ್ತಿದ್ವಿ ಹೇಳಿ, ದಡ್ರ ಥರ ಇಲ್ಲಿ ಯೋಚನೆ ಮಾಡ್ತಾ ಇದ್ವಿ ನಾವು. ಇವ್ರಿಗೆ ಇಷ್ಟು ಬಂತಂತೆ, ಇವ್ರಿಗೆ ಹಿಂಗಾಯ್ತಂತೆ, ಹಂಗಾಯ್ತಂತೆ ಅಂತ. ಇಡೀ ಬಂದು ಸ್ಟ್ರೈಟ್ ಅವೇ ಅಲ್ಲಿ ಹಿಡಿತು. 5 ವರ್ಷದ್ದು ಸ್ಟೇಟ್ಮೆಂಟ್ಗಳು ತೆಗಿರಿ ಇವಾಗ ಫಸ್ಟು. ಅದೇ ಸಮಯಕ್ಕೆ ಸರಿಯಾಗಿ ಒಡನಾಡಿಯ ಸ್ಟ್ಯಾನ್ಲಿ ಈ ಲೇಡಿನ ಕರ್ಕೊಂಡ್ಬರ್ತಾರೆ. ಆ ಲೇಡಿ ವಿಚಾರ ಏನಾಗ್ಬೋದು ಸರ್? ಅಂದ್ರೆ ಏನು ಸುಜಾತಾ ಭಟ್ ಅವ್ರ ತರ ಎಕ್ಸ್ಪೋಸ್ ಆಗ್ತಾರ ಅಥವಾ ಯಾರು ಮಾಡಬೇಕು? ಇನ್ನೂ ಡೌಟ್ ಇದೆ ಹಂಗಲ್ಲ ಹೇಳ್ತಾ ಇರೋದು. ಈಗ ಅಫ್ಕೋರ್ಸ್ ಇವರು ಅವರ ಹೇಳಿಕೆಗಳನ್ನ ತಗೊಳ್ತಾರೆ, ಏನಾಗಬಹುದು ಅಂತ ಕ್ಯೂರಿಯಸ್. ನೋಡ್, ನಾನು ಹೇಳ್ತೀನಲ್ಲ, ಸುಜಾತಾ ಭಟ್ನ ನಂಬದಷ್ಟು ಈ ಲೇಡಿಯ ಬಗ್ಗೆ ಮಾತುಕತೆಗಳಿಲ್ಲ. ನೀವು ಅಬ್ಸರ್ವ್ ಈಗ ಬುದ್ಧಿ ಕಲ್ತ್ರ ಇದೆಲ್ಲ ಇವಾಗ ಇವ್ರು ಯಾರ್ಯಾರ ಕರ್ಕೊಬೋತಾರಪ್ಪ, ಇವ್ರನ್ನ ಸಪೋರ್ಟ್ ಮಾಡ್ಕೊಂಡು ಇವತ್ತು ಮಾತಾಡಿದ್ರೆ ನಾಳೆ ಮತ್ತೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಸುಜಾತಾ ಭಟ್ ಪರವಾಗಿ ಮಾತಾಡಿದವ್ರ ಪರಿಸ್ಥಿತಿ ಏನ್ರಿ ಇವತ್ತು? ಇದೇ ಮಟ್ಟಣ್ಣ ಸಮೀರ್ ಮಾತು ಕಟ್ಕೊಂಡು ರೋಡಲ್ಲಿ ಮಾತಾಡಿದ್ರು. ಅನನ್ಯ ಭಟ್ ಅನ್ನೋ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟವನ್ನು ನಾವು ಬಿಡೋದಿಲ್ಲ, ಆಕೆಯ ಕಣ್ಣೀರಂತೆಲ್ಲ ಮಾತಾಡಿ ಇವತ್ತು ಬಂದು ಪಾಪ ಸಾರಿ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವ್ರ ಮಾತು ನಂಬಿಟ್ಟು ನಾವು ಅಳಾಬಿಟ್ವಿ. ಸುಜಾತಾ ಭಟ್ ಇವ್ರನ್ನ ನಮ್ ದಡ್ರ ಆದ್ರ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಇವ್ರನ್ನ ದಡ್ರ ಮಾಡಿದ್ರ? ಇಲ್ಲ ರೀ, ಪಾಪ ಅವಳು ಆಸ್ತಿ ಕೇಳ್ಕೊಂಡ್ ಬಂದಿದ್ರಿ. ನಾನು ಹೇಳದ್ನಲ್ಲ, ಆಸ್ತಿ ಕೇಳ್ಕೊಂಡು ಗಿರೀಶ್ ಮಟ್ಟಣ್ಣ ಹತ್ರ ನಂದೊಂದು ಆಸ್ತಿ ಧರ್ಮಸ್ಥಳಕ್ಕೆ ಸೇರ್ಕೊಂಡ್ಬಿಟ್ಟಿದೆ ಪರಿಕಾದು, ಆ ಆಸ್ತಿ ನನಗೆ ಕೊಡಿಸಿ ಅಂತ ಬಂದ್ರೆ ಈ ಮಟ್ಟಣ್ಣ ಆಸ್ತಿ ಬೇಕಾದ್ರೆ ನೀನು ಅಸ್ತಿ ಕೇಳಬೇಕು ಅಂತಂದು. ಆಸ್ತಿ ಬೇಕಾ, ನೀನ್ ಅಸ್ತಿ ಕೇಳಿ ನಿನ್ ಮಗಳದು ಅಂತ. ನನ್ ಮಗಳಿಲ್ಲ ಅಂತ ಕೇಳು, ಹುಡ್ಸು. ನಾನು ಈ ಒಂದ್ ಮಗು ಹುಟ್ಟಿಸ್ತೀನಿ, ತಲೆ ಯಾಕೆ ಕೆಡ್ಸ್ಕತಿಯಾ? ಒಂದು ಮಗು ದೊಡ್ಡದಾಗಿದೆ ಹುಟ್ಟಿಸ್ತೀನಿ ಎಮೋಷನಲಿ. ನಿನ್ಗೇನು ಮೀಡಿಯಾ, ಯೂಟ್ಯೂಬ್, ನ್ಯಾಷನಲ್ ಮೀಡಿಯಾ ಎಲ್ಲ ನಾನು ಕೊಡಿಸ್ತೀನಿ, ಕುತ್ಕೊಂಡು
ಧರ್ಮಸ್ಥಳಕ್ಕೆ ಹಿಂಗೆ ಬಂದರು, ಧರ್ಮಸ್ಥಳದವ್ರು ನನ್ನ ಕರ್ಕೊಂಡೋಗಿ ಹಿಂಗೆಲ್ಲ ಅತ್ಯಾಚಾರ ಮಾಡಿದ್ರು, ಹಿಂಗೆ ನನ್ನ ಹೊಡೆದಾಗ ಹಾಸ್ಪಿಟ್ಲಲ್ಲಿದ್ದೆ, ಮೇಲೆದ್ದು ನೋಡಿದಾಗ ಹಿಂಗೆ ಆಗ್ಬಿಟ್ಟಿತ್ತು, ಅಲ್ಲಿ ಸುಟ್ಟಾಕ್ಬಿಟ್ಟಿದ್ರು, ಸ್ಟೆನೋಗ್ರಾಫರ್ ಆಗಿದ್ದೆ. ಏನ್ರಿ ಸ್ಟೆನೋಗ್ರಾಫರ್ ಆಗೋದು CBI ಅಂದ್ರೆ ಆಟ ಅನ್ಕೊಂಬಿಟ್ರು ಇವ್ರಿಗೆ. ನಾನು ಹೇಳ್ತಾ ಇರೋದು ಅಣ್ಣಪ್ಪ ಸ್ವಾಮಿ ಏನು ಗೊತ್ತೇನ್ರಿ, ಅವನ ಶಾಪ ಯಾವಾಗಲೂ ಏನು ಅಂತಂದರೆ, ಅಲ್ಲಿ ಅಣ್ಣಪ್ಪ ಸ್ವಾಮಿ ಶಾಪಕ್ಕೆ ಗುರಿಯಾಗುವವರು ಹುಚ್ಚರಾಗ್ತಾರೆ. ಓಕೆ. ಅಣ್ಣಪ್ಪ ಸ್ವಾಮಿ ಶಾಪಕ್ಕೆ ಗುರಿಯಾಗೋರಿದಲ್ಲ, ಅವ್ರು ಹುಚ್ಚರಾಗ್ತಾರೆ. ಒಂದ್ಸಲಿ ನೀವು ಹಂಗೆ ಕಣ್ಮುಟ್ಟು ಯೋಚನೆ ಮಾಡಿ, ರಿಯಾಕ್ಷನ್ಸು ಆ್ಯಕ್ಷನ್ಸ್ ಎಲ್ಲ ಉಚಿತನ ಈಗ ಆರಂಭ ಆಗಿದೆ ಅಂತ. ನೋಡಿ ಒಂದ್ಸಲ ಸುಮ್ಮನೆ ಹಂಗೆ ಅಬ್ಸರ್ವ್ ಮಾಡಿ, ಆ ಕಡೆ ತಿರುಗಿ ಅಲ್ವಾ, ಈ ಕಡೆ ತಿರುಗಿ ಅಲ್ವಾ. ತಿಮ್ರೋಡಿ ಅವರು ಜೈಲಿಂದ ವಾಪಸ್ ಬಂದ್ಮೇಲೆ ಏನು ಮಾತಾಡ್ತಾ ಇಲ್ವಲ್ಲ? ಅವ್ರು ಜೈಲಿಂದ ಹೋಗಿದ್ದು ಈ ಕೇಸ್ಗೆ ಅಲ್ಲ. ಹೌದಲ್ಲ, ಇದಕ್ಕೆ ಅಂತಲ್ಲ, ಅವ್ರು ಹೋಗಿದ್ದು BL ಸಂತೋಷ್ ಅವ್ರನ್ನ ನಿನ್ಸಿದ್ದ, ಅದೆಲ್ಲ ಬಂದ್ರು. ಬಟ್ ಮಟ್ಟಣ್ಣನವರಷ್ಟು ರಿಯಾಕ್ಷನ್ ತಿಮ್ರೋಡಿ ಅವ್ರದ್ದೆಲ್ಲೂ ಕಾಣಿಸ್ತಾ ಇಲ್ವಲ್ಲ. ವಾಯ್ಸ್ ಜೋರ್ ಬೇರೆ. ಮಟ್ಟಣ್ಣ ಬೆಂಗಳೂರು ಬಂದು ಸೇರ್ಕೊಂಡ್ಬಿಟ್ರೆ ಆಲ್ರೆಡಿ. ಮಟ್ಟಣ್ಣ ಅಲ್ಲಿಲ್ಲ, ತಿಮ್ರೋಡಿ ಕೈಗೆ ಸಿಕ್ಕಿದ್ರೆ ಮಟ್ಟಣ್ಣ ಇವಾಗ ಕತೆ ಮುಗೀತು. ನಂದು ಆಮೇಲೆ ಹಿಂಗೆ ತಂದಿಟ್ಬಿಡ್ತೀಯ ಅಂತ. ಓಕೆ. ಅಂದ್ರೆ ಈ ತಿಮ್ರೋಡಿ ಹೋರಾಟಗಾರ ರೀ, ಅವರಿಗೆ ಸ್ಟ್ರಾಟಜಿಸ್ಟ್ ಅಲ್ಲ. ಅಲ್ಲ, ಇವರಷ್ಟು ಈ ಥರದ ಬುದ್ಧಿವಂತಿಕೆ ತಿಮ್ರೋಡಿಗೆ ಇಲ್ವಾ? ಅಲ್ಲ, ಬುದ್ಧಿವಂತಿಕೆ ಅಲ್ರಿ ಇದು. ಅಲ್ಲ, ಈ ಥರದ ಬುದ್ಧಿವಂತಿಕೆ ಈ ತರಹದ ಬುದ್ಧಿವಂತಿಕೆ ಮಾಡೋ ಐಡಿಯಾನು ಮಾಡಿಲ್ಲ ಅವರು. ಧರ್ಮಸ್ಥಳದ ವಿರುದ್ಧ ತಿಮ್ರೋಡಿ ಅವರಿಗೆ ಅವ್ರದ್ದೊಂದಿಷ್ಟು ವೈಯಕ್ತಿಕ ಕಾರಣಗಳಿಗೆ ವಿರೋಧಗಳಿದೆ. ಅದು ಆ ಪ್ರಾಂತ್ಯದಲ್ಲಿ ಎಲ್ರಿಗೂ ಗೊತ್ತಿದೆ. ಏನಕ್ಕೆ, ಯಾವ ಕಾರಣಕ್ಕೆ, ಒಂದು ಜನಾರ್ದನ ಟೆಂಪಲ್ನ ಇಶ್ಯೂ ಇಂದ ಅದು ಎಲ್ಲಿ ತನಕ ಬಂದು ನಿಂತುಕೊತು ಅಂತ. ಇದೇ ತಿಮ್ರೋಡಿ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿದ ದಿನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಅವನನ್ನು ಹೊರಗಡೆ ಕಳಿಸಿ ಜನಗಳ ಹತ್ರ ಬಿಡಿ, ನಾವು ಅವನ್ನ ಹೊಡೆಸಾಯಿಸ್ತೀವಿ ಅಂತ ಹೇಳಿದ್ರು. ಇದೇ ತಿಮ್ರೋಡಿ ಅವ್ರು ಹೇಳಿದ್ರು ಅವತ್ತಿನ ದಿನ. ಅದೇ ತಿಮ್ರೋಡಿಯನ್ನು ಬೇಲ್ ಕೊಟ್ಟು ಬಿಡಿಸ್ಕೊಂಬಂದವರು, ಸಾರಿ, ಅದೇ ಸಂತೋಷ್ ರಾವ್ನ ಬೇಲ್ ಕೊಟ್ಟು ಬಿಡಿಸ್ಕೊಂಬಂದವರು ಇದೇ ತಿಮ್ರೋಡಿ. ನನಗೆ ಈಗಲೂ ಆಶ್ಚರ್ಯ, ಅದು ಸಂತೋಷ್ ರಾವ್ಗೆ ಬೇಲ್ ಕೊಡ್ಸೋಕ್ಕೆ, ಸಂತೋಷ್ ರಾವ್ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ತಿಮ್ರೋಡಿ ಯಾಕೆ ಪ್ರಯತ್ನ ಪಡಬೇಕು ಅಂತ ಜನನೂ ಯೋಚನೆ ಮಾಡಬೇಕಲ್ಲ. ತಿಮ್ರೋಡಿ ಅವ್ರಿಗೆ ಅವ್ರು ಹೇಳ್ತಾ ಇರೋದು ಕುಟುಂಬದವರು ಅವನಲ್ಲ ಅಂತ ಹೇಳ್ತಾ ಇದ್ದಾರೆ, ಹೀಗಾಗಿ ನಾವು ಸೌಜನ್ಯ ಹೋರಾಟಗಾರ ಬಿಡಿಸ್ಕೊಂಡ್ಬಂದ್ವಿ. ನಾನು ಹೇಳ್ತಾ ಇರೋದು ಕುಟುಂಬದವರು ಅವರಲ್ಲ ಅಂತ ಹೇಳ್ತೀಯಾರಪ್ಪ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಈಗ ಕುಟುಂಬದವ್ರು ಅವರಲ್ಲ ಅಂತಂದ್ರೆ ಅವ್ರು ಹೋಗ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಮುಗಿಯತ್ತೆ ಬರುತ್ತೆ. ಲಕ್ಷ ಲಕ್ಷ ಖರ್ಚು ಮಾಡಿ ಅವನನ್ನು ಹೊರಗೆ ತಂದಿದ್ದೇನೆ ಅಂದ್ರಲ್ಲ, ಯಾಕೆ ಅವನಿಗೆ ಲಕ್ಷ ಲಕ್ಷ ಖರ್ಚು ಮಾಡಬೇಕು? ವಿಠಲ್ ಗೌಡ ಅವ್ನು ಹೇಳದ್ನಲ್ಲ, ಸೌಜನ್ಯನ್ ಮಾವ ಕೋಟಿ ಖರ್ಚು ಮಾಡಿದೀವ್ರಿ ನಾವು ಆಪೋಸಿಟ್ ಲಾಯರ್ಗೆ. ಯಾಕೆ ಅಂದ್ರೆ ಅವನು ನಿರಪರಾಧಿ ಆಗಿರುವ ಕಾರಣಕ್ಕೆ ಅವನನ್ನು ಹೇಗಾದ್ರೂ ಮಾಡಿ ಬಚಾವ್ ಮಾಡಬೇಕು ಅಂತ ಕೋಟಿ ಖರ್ಚು ಮಾಡ್ತಾರೆ ಯಾರಾದ್ರೂ. ಯು ಥಿಂಕ್ ಮಾಡಿ, ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತ ನಿರೂಪಿಸಿದರೆ ಮಾತ್ರ ನಾವು ಇರುವವರೆಗೂ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಬೋದು ಅಷ್ಟೇ. ಬಿಟ್ರೆ ಅವನು ಅಪರಾಧಿ ಅಂತ ಫಿಕ್ಸ್ ಆಗಿಬಿಟ್ರೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗಲ್ಲ. ಯಾಕೆ? ಇದೇ ತಿಮ್ರೋಡಿ ಅವ್ರ ಬಾಯಲ್ಲಿ ಬಂದಿಲ್ವಾ? ಅವನೇ ಮಾಡಿರೋದು. ಆದರೆ ಅವನ ಜೊತೆಗೆ ಇನ್ನೂ 3 ಜನ ಇದ್ರು, 4 ಜನ ಇದ್ರು ಅಂತ ಹೇಳಿಲ್ವಾ? ಕರೆಕ್ಟ್. ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳಿದ್ದಾರೆ. ಇವರು ಧರ್ಮಸ್ಥಳದಲ್ಲಿ ಯಾವುದೇ ಧ್ವಜ ಹಾಕಕ್ಕೆ ಬಿಡ್ತಾ ಇರಲಿಲ್ಲ. ಮಟ್ಟಣ್ಣನವರು ವಿಡಿಯೋ ಮಾಡಿ ಹೇಳ್ತಾರೆ, ಇವತ್ತು ರಾರಾಜಿಸ್ತಾ ಇದ್ದಾವೆ ಕೇಸರಿ ಧ್ವಜಗಳು, ಹಾಗಾದರೆ ಸೌಜನ್ಯ ಈ ಮಟ್ಟಕ್ಕೆ ತಂದುಬಿಟ್ರ ಅನ್ನೋ ಥರದಲ್ಲಿ ಒಂದು ಲೈವ್ ಮಾಡಿ ಮಾತಾಡ್ತಾರೆ. ಜೊತೆಗೆ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಹಾಗಿದೆ ಹೀಗಿದೆ ಅಂತೆಲ್ಲ ಮಾತಾಡ್ತಾರೆ. ಅದನ್ನು ತಾವು ನೋಡಿದಿರಾ ಅಂತ ಅಂದ್ಕೊಳ್ತೀನಿ ವಿಡಿಯೋನ. ಅಲ್ಲ ರೀ, ಧರ್ಮಸ್ಥಳದಲ್ಲಿ ಕೇಸರಿ ಧ್ವಜ ಹಾರಿಲ್ಲ ಅಂತ ಯಾರು ಹೇಳಿದ್ದು? ಲಕ್ಷ ದೀಪೋತ್ಸವದಲ್ಲಿ ಯಾವ ಧ್ವಜ ಹಾಕಿರ್ತಾರೆ ಅಲ್ಲಿ ನಿಮ್ಮ ಪ್ರಕಾರ? ಏನು ಬಿಳಿದು ಹಾಕಿರ್ತಾರೆ? ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಏನು ಧ್ವಜ ಹಾಕ್ತಾರಲ್ಲಿ? ಇವರು ಜನರನ್ನ ಡೈವರ್ಟ್ ಮಾಡೋಕ್ಕೆ, ಜನರನ್ನ ಈಗ ಮಟ್ಟಣ್ಣ ಏನು ಅನ್ಕೊಂಡವ್ರೆ, ನೋಡ್ಬಿಟ್ಟು ಹಾಕ್ಬಿಟ್ರೆ ಜನ ನಂಬಿಡ್ತಾರೆ ಅಂತ. ಧರ್ಮಸ್ಥಳಕ್ಕೆ ಧರ್ಮಸ್ಥಳದಲ್ಲಿ ಪ್ರತಿದಿನ 30,000 ಜನ ಇರ್ತಾರೆ ಮಿನಿಮಮ್. ನಾನು ಹೇಳ್ತಾ ಇರೋದು 30,000 ಜನ ಇರ್ತಾರೆ. ಅವ್ರಿಗೆ ಗೊತ್ತಿಲ್ವ ಅಲ್ಲಿ ಏನಿತ್ತು ಏನಿರಲ್ಲ, ಏನಾಗಿದೆ ಅಂತ. ಇವ್ರುಗಳು ಇವತ್ತು ಧರ್ಮಸ್ಥಳದ ಹೆಬ್ಬಾಗಿಲು ದಾಟ್ಕೊಂಡು ಒಳಗೆ ಬರಾಗಿಲ್ಲ ಅಷ್ಟೇ. ಇವ್ರುಗಳು ನೋಡಿಲ್ಲ ಲಾಸ್ಟ್ 20 ವರ್ಷದಲ್ಲಿ. ಬಟ್ ಒಳಗಡೆ ಇದೆ ರೀ, ಅಲ್ಲಿ ಇವತ್ತು ಕುಂಕುಮನೇ ಕೊಡೋದು. ಕೀರ್ತಿ ಅವರೇ, ಪ್ರಶಾಂತ್ ಸಂಬರಿಯವರು ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನು ಈ ಯೂಟ್ಯೂಬರ್ ಸಂದರ್ಶನ ಮಾಡಿದ್ದಾರೆ, ಇದು ಮುಂಚೆ ಅಂತಾಗಿದ್ರೆ ಈ ಯೂಟ್ಯೂಬರ್ಸ್ಗೆ ಇದೇ ವಿಚಾರ ಎಲ್ಲವೂ ಗೊತ್ತಿತ್ತು. ಇಫ್ ಇನ್ ಕೇಸ್ ಆತ ವಿಟ್ನೆಸ್ ಆ್ಯಕ್ಟಲ್ಲಿ ಇದ್ದಾಗ ಮಾಡಿದ್ರು ಅದು ತಪ್ಪಾಗತ್ತೆ. ಇವರುಗಳನ್ನು ಕೂಡ ವಿಚಾರಣೆಗೆ ತಗೊಳ್ಳಿ. ಯಾವ್ಯಾವ ಸಂದರ್ಶನ ಬಂದಿತ್ತಲ್ಲ ಈತ ಮಾಸ್ಕ್ ಮ್ಯಾನ್ ಚಿನ್ನಯ್ಯಂದು, ಈ ವಿಚಾರ ತಾವೇನು ಹೇಳ್ತೀರಿ? ಅಫ್ಕೋರ್ಸ್ ಮಾಡ್ಬೇಕ್ರಿ, ಇದೊಳ್ಳೆ ಕಥೆ ಆಯಿತು. ನಮ್ಮನ್ನೆಲ್ಲ ನಂಬಿಸಿ ಡೈರೆಕ್ಟಾಗಿ ಕೋರ್ಟಿಗೆ ಹೋಗಿದ್ದ, 164 ಹೋಗಿದ್ದ, ನಮಗೆ ಇವನು ಪರಿಚಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮುಂಚೆನೇ ಕರೆದು ಇವನು ಸ್ಟೇಟ್ಮೆಂಟ್ಸ್ನೆಲ್ಲ ರೆಕಾರ್ಡ್ ಮಾಡಿಸಿ ಅವ್ರುಗಳು ದಿನ ಸಾಯಂಕಾಲ ಬಂದು ಇಷ್ಟು ಶುದ್ಧ ಭಾಷಣ ಮಾಡಿಕೊಂಡು ಏನೋ ಒಂದು ದೊಡ್ಡ ಪುಡಾಂಗಳ ಥರ ಎಲ್ಲ ಮಾತಾಡ್ತಾ ಇದ್ರಲ್ಲ. ಇವತ್ತು ಇಷ್ಟೆಲ್ಲ ವಿಷಯ ಮುಂಚೆನೇ ಗೊತ್ತಿದ್ದು ಇವರೆಲ್ಲ ಷಡ್ಯಂತ್ರದ ಭಾಗ ಆಗ್ತಾರಲ್ಲ. ಅಫ್ಕೋರ್ಸ್ ಷಡ್ಯಂತ್ರದ ಭಾಗ ಆಗ್ತಾರಲ್ಲ ಇವರು.
ಮಾಡ್ಬೇಕು, ಆ್ಯಕ್ಷನ್ ತೊಗೋಬೇಕು. ನಾನು ಸಹಿತ ಎಸ್ ಐ ಡಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇನು ಅಂತಂದರೆ, ಯಾರ್ಯಾರು ಸಾಯಂಕಾಲ 8 ಸಿಕ್ತು 10 ಸಿಕ್ತು ಹೇಳ್ತೀಯಾರಲ್ಲ, ಅವ್ರಿಗೆ ಎಸ್ ಐ ಟಿಯಿಂದ ಮೂಲದಿಂದ ಮಾಹಿತಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆ ಮಾಹಿತಿ ನಮಗೂ ಕೊಡಬೇಕು, ಇಲ್ಲ ಅಂತಂದರೆ ಅವ್ರಿಗೆ ಕೊಡೋದು ನಿಲ್ಲಿಸಬೇಕು ಅಂತ ಹೇಳಿದೆ. ಇಲ್ಲ ಅಂತಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ. ಈಗ ಅವ್ರಿಗೂ ನೋಟಿಸ್ ಹೋಗಿದೆ, ಅವ್ರುಗಳಿಗೂ ನೋಟಿಸ್ ಹೋಗಿದೆ. ಸಿ, ಇಡೀ ಕರ್ನಾಟಕವನ್ನು, ಇಡೀ ದೇಶವನ್ನು, ಹೋಗಲಿ ಅಲ್ ಜಜೀರಾ, ಇಡೀ ವಿಶ್ವವನ್ನು ಇವರು ಒಂದು ಚಿನ್ನಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಕರ್ಕೊಂಬಂದು ಪ್ಲ್ಯಾನ್ ಮಾಡಿ ಕರ್ಕೊಂಬಂದು, ನಾನು ಹೇಳ್ತೇನೆ ನೋಡಿ, ಏಪ್ರಿಲಲ್ಲಿ ಜಯಂತ್ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ದಂತೆ. ಅವನೇ ಬಂದು 2ನೇ ದೂರುದಾರ ಆಗ್ತಾನೆ ಜಯಂತು. ನಾನು ಸಾಕ್ಷಿ ಇದ್ದೀನಿ ಎಲ್ಲ ಇದು. ಆಮೇಲೆ ಪ್ರತಿದಿನ ಸಾಯಂಕಾಲ ಹೋಗೋದು, ನೈಟ್ ಕೂತ್ಕೊಂಡು ಡಿಸ್ಕಸ್ ಮಾಡೋದು, ನಾಳೆ ಎಲ್ಲಿ ತೋರಿಸೋದು, ಎಲ್ಲಿ ಗುಂಡಿ ಹಾಕ್ಸೋದು. ಅದೇ ನಾನು ಆ ವಿಚಾರಕ್ಕೆ ಈಗ ನಿಮ್ಮ ಗಮನಕ್ಕೆ ಬಂದಿರುತ್ತೆ, ಆತ ಕೆಲವೊಂದು ಚಾನೆಲ್ಗಳಿಗೆ ಇನ್ಕ್ಲೂಡಿಂಗ್ ಸಮೀರ್ ಮತ್ತು ಕುಡ್ಲ ರಾಂಪೇಜ್ ಕೊಟ್ಟಿರುವಂಥದ್ದು, ಅದರಲ್ಲಿ ಆತ ಏನು ಹೇಳಿದ್ದಾನೆ ಅದೇ ವಿಚಾರನೂ ಈಗ ಎಸ್ ಐ ಟಿ ವಿಚಾರಣೆಯಲ್ಲಿ ಹೇಳಿರ್ಬೇಕಲ್ವಾ? ಇಫ್ ಇನ್ ಕೇಸ್ ಸತ್ಯನಾ ಸುಳ್ಳ, ಇದೆಲ್ಲವೂ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಟೈಮ್ ಲೈನ್ ವೆರಿ ಇಂಪಾರ್ಟೆಂಟ್. ಆ ವಿಡಿಯೋ ಮಾಡಿರೋದು ಇವನನ್ನು ನಂಬಿಸಿ ಒಪ್ಪಿಸಿ ಕರೆದುಕೊಂಡು ಬಂದಾಗ, ಇವ್ರು ಯಾಕೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ ಅಂತಂದರೆ, ಅವನು ನಮಗೆ ಹೇಳಿದ್ದ, ಅದಕ್ಕೆ ನಾವು ಅವನು ನಂಬಿದ್ವಿ ಅಂತ. ಈಗ ಅದನ್ನು ಮುಂದಿಡ್ತಾರೆ ಅಂತ ರೀ. ನೆನ್ನೆ ಪಾಪ ಅವನಿಗೆ ಲಾಯರ್ ಇಲ್ಲ ರೀ, ಚಿನ್ನಯ್ಯನ್ಗೆ. ಬುಲೆಟ್ ಪ್ರೂಫ್ ಕಾರಲ್ಲಿ ಬಂದಿದ್ದ ಅವನು, ನೆನಪಿದೆಯಾ ನಿಮ್ಗೆ? ಬುಲೆಟ್ ಪ್ರೂಫ್ ಕಾರಲ್ಲಿ ಕರ್ಕೊಂಡ್ ಬಂದಿದ್ರು ಅವನ್ನ 3 ಲಾಯರು, ಸುಪ್ರೀಂ ಕೋರ್ಟ್ ಲಾಯರ್ ರೀ ಬಿಹೈಂಡ್ ರೀ. ಇವತ್ತು ಅವನಿಗೆ ಲಾಯರ್ ಇಲ್ಲ, ಗೌರ್ಮೆಂಟ್ ಲಾಯರ್ ಕೊಟ್ಟಿದ್ದಾರೆ. ಕೈ ತೊಳ್ಕೊಂಡ್ಬಿಟ್ರೆಲ್ಲ ಎಲ್ಲ. ಸಿ, ಸುಜಾತಾ ಭಟ್ಟು ಆಟೋದಲ್ಲಿ ಓಡಾಡ್ತೀಯಾರ್ರಿ, ಲಾಡ್ಜಲ್ಲಿ ಉಳ್ಕೊಂಡವ್ರೆಲ್ಲೋ, ಅದೇ ಮನೇಲಿ ಪ್ರೊಟೆಕ್ಷನ್ ಕೊಟ್ಟಿದ್ರು ಅವ್ರಿಗೆಲ್ಲ. ಹೌದು. ಅಲ್ಲ, ಈ ಸರ್ಕಾರ ಎಸ್ ಐ ಟಿ ಮಾಡೋಕ್ಕೆ ಮುಂಚೆ ಚೂರು ಪೂರ್ವಾಪರ ಯೋಚನೆ ಮಾಡಬಾರ್ದಿತ್ತ ಅನ್ನುವಂಥದ್ದು ಪ್ರಶ್ನೆಗಳು ಬರ್ತಾ ಇದೆ. ಯಾಕೆಂದ್ರೆ ಏನು ಕೇಳದೆ ಮಾಡದೆ ಏಕಾಏಕಿ ಶನಿವಾರ ಬೇಡ ಅಂದವರು ಭಾನುವಾರದ ಹೊತ್ತಿಗೆ ಎಸ್ ಐ ಟಿ ಮಾಡಿದ್ರಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋದು. ಈಗ ಯಾರು ಒತ್ತಾಯ ಮಾಡಿದ್ರು ಎಸ್ ಐ ಟಿಗೆ, ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಯಾರ್ಯಾರಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಒಪ್ಪಿಸ್ಲಿಕ್ಕೆ, ಅದನ್ನ ಹೇಳಿದ್ರು. ಈಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ನ ಹುಡುಕುವ ಕೆಲಸ ಆಗಬೇಕೀಗ. ಸಾಕು, ಆ್ಯಕ್ಟರ್ಸು ಡೈರೆಕ್ಟರ್ಸ್ ಎಲ್ಲ ಮುಗೀತು. ಡೈರೆಕ್ಟರ್ ಒಬ್ಬರೇ, ಗಿರೀಶ್ ಮಠಣ್ಣನವರು, ಓನ್ಲಿ ಒನ್ ಆ್ಯಂಡ್ ಓನ್ಲಿ. ಕತೆ, ಚಿತ್ರಕಥೆ, ಸಂಭಾಷಣೆ. ತಿಮ್ಮರೋಡಿ ಅವ್ರ ಪಾತ್ರ ಏನು? ತಿಮ್ಮರೋಡಿ ನೋಡಿ, ಸೌಜನ್ಯ ವಿಚಾರದಲ್ಲಿ ಅವ್ರ ಸ್ವಾರ್ಥ ಏನೇ ಇದ್ರೂ ಪಾಪ ಅಲ್ಲೊಂದಿಷ್ಟು ಪ್ರತಿಭಟನೆಗಳು ಮಾಡಿಕೊಂಡು, ಸಭೆ ಮಾಡಿಕೊಂಡು, ಭಾಷಣ ಮಾಡಿಕೊಂಡು, ಸೌಜನ್ಯ ವಿಚಾರದಲ್ಲಿ ಒಂದಿಷ್ಟು ಹೋರಾಟವನ್ನು ಮಾಡ್ತಾ ಇದ್ರು, ಜನಪ್ರಿಯತೆನೂ ಕಳಿಸಿದ್ರು. ಒಂದಿಷ್ಟು ಮ್ಯಾನ್ ಪವರು, ಮನಿ ಪವರು ಎಲ್ಲ ಇತ್ತು. ಈ ಮಟ್ಟಣ್ಣವರು ಬಂದು, ಈಗ ನೀವು ನೋಡಿ ಮಟ್ಟಣ್ಣವ್ರು ಮಾತಾಡೋ ಶೈಲಿ ಎಲ್ಲ ನೋಡಿ, ಅಲ್ಲಿ ಕಚ್ಕೊಂಡು ಹಿಂಗೆ ಮಾಡಿಕೊಂಡು, ಕುಂಕುಮ ಎಲ್ಲ ಹಿಂಗೆಲ್ಲ ಅಳಿಸ್ಕೊಂಡು, ಅಂದರೆ ಮಾತಾಡ್ತೀವಿ ಗೊತ್ತಾ, ಫ್ರಸ್ಟ್ರೇಷನ್ ಕಾಣುತ್ತೆ ನಿಮಗೆ. ಯಾಕೆ ಹೇಳಿ? ಸಹಿಸಕ್ಕೆ ಆಗ್ತಿಲ್ಲ, ಏನಿಲ್ಲ. ಸ್ಕ್ರಿಪ್ಟ್ ಬರೆದು ಸಿನಿಮಾ ಹಿಟ್ಟಾಗುತ್ತೆ ಅಂತ ಪ್ರೊಡ್ಯೂಸರ್ಗೆ ಒಪ್ಪಿಸಿದ್ದೆ ಭಟ್ಟಣ್ಣ. ಹಿಂಗೆ ಬ್ಯಾಕ್ ಟು ಬ್ಯಾಕ್ ಅಟರ್ ಫ್ಲಾಪ್ ಆಗ್ತಾ ಇದ್ರೆ, ಟೀಸರ್ ಫ್ಲಾಪು, ಟ್ರೈಲರ್ ಫ್ಲಾಪು, ಇವಾಗ ಮೂವಿನೇ ಫ್ಲಾಪ್ ಆಗೋ ರೇಂಜಿಗೆ ಬಂದು ನಿಂತಾಗ ಪ್ರೊಡ್ಯೂಸರ್ ಕೇಳ್ತಾ ಇರ್ತಾನ, ಲೇ ಏನೇನು ಹೇಳಿದ್ದಲ್ಲೋ ಮಟ್ಟಣ್ಣ. ಇವಾಗ ಟೆನ್ಷನ್ ಬಂದಿದ್ದಾರೆ. ಈಗ ಇಷ್ಟೆಲ್ಲ ಮಾಡೋದಕ್ಕೆ ಸಣ್ಣ ಪುಟ್ಟ ಕೆಲಸಗಳೇನೆಲ್ಲ, ಇಂಥ ಲಾಯರ್ಸ್ಗಳು, ಇಷ್ಟೆಲ್ಲ ಖರ್ಚುಗಳು, ಇದೇ ವಿಚಾರ ಹೇಳ್ತಾನೇ ಇತ್ತು ಅವ್ರಿಗೆ, ವಿದೇಶಿ ಫಂಡಿಂಗ್. ಇವರು ಬಹಳ ರಾಜಾರೋಷವಾಗಿ ಹೇಳಿದರು, ಸರ್ ಏನು ಎಷ್ಟೊತ್ತಿದೆ ಸರ್ ಇಡಿಗೆ ತನಿಖೆ ಮಾಡೋದಕ್ಕೆ, ನಮ್ಮೇಲೆ ನಾವೆಲ್ಲ ಸಿದ್ಧತೆ ಇದ್ದೀವಿ, ಏನೇ ಮಾಡಿದ್ರೆ ನಾವು ಬರ್ತೀವಿ, ಹಾಗೆ ಹೀಗೆ ಅಂದರು. ಈಗ ಶುರುವಾಗಿದೆ, ಏನಾಗ್ಬೋದು ಇಡೀ ತನಿಖೆ? ನೋಡಿ, ಇಡಿ ಸುಮ್ಮನೆ ಬರಲ್ಲ. ಇಡಿ ಸರ್ಕಾರ ಎಸ್ ಐ ಟಿ ಮಾಡ್ದಂಗಲ್ಲ ಇಡಿ ಬರೋದು. ಇಡಿ ಬರೋಕ್ಕೆ ಮುಂಚೆ ಪಕ್ಕ ಎಲ್ಲ ಕಲೆಕ್ಟ್ ಮಾಡಿಕೊಂಡು ತಿಳ್ಕೊಂಡು, ಏನು ಎಂತ, ಯಾವ ಪ್ಯಾನ್ ಕಾರ್ಡ್ ಅಂಡರಲ್ಲಿ ಎಷ್ಟು ಡೆಪಾಸಿಟ್ಸ್ ಆಗಿದೆ ಎಲ್ಲ ಆಗಿ, ಅವ್ರಿಗೆ ಏನಾದರೂ ನೀವು ಯೋಚನೆ ಮಾಡಿ. ನಾವಿಲ್ಲಿ ಫೋಕಸ್ ಮಾಡ್ತಾ ಇರೋದು ತಿಮ್ರೋಡಿಗೆ ಎಷ್ಟು ಬಂತಂತೆ, ಸಮೀರ್ಗೆ ಎಷ್ಟು ಬಂತಂತೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಇಡೀ ಸ್ಟ್ರೈಟ್ ಅವೇ ಬಂದು ಒಡನಾಡಿ ಮತ್ತು ಸಂವಾದ ಟಚ್ ಮಾಡುತ್ತೆ. ಮೂಲ ಫಂಡಿಂಗ್ ಸೋರ್ಸ್ಗೆ ಹೋಗ್ತಾರೆ ಇವರು. ನಾವೇನು ಮಾಡ್ತಿದ್ವಿ ಹೇಳಿ, ದಡ್ರ ಥರ ಇಲ್ಲಿ ಯೋಚನೆ ಮಾಡ್ತಾ ಇದ್ವಿ ನಾವು, ಇವ್ರಿಗೆ ಇಷ್ಟು ಬಂತಂತೆ, ಇವ್ರಿಗೆ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ. ಇಡೀ ಬಂದು ಸ್ಟ್ರೈಟ್ ಅವೇ ಅಲ್ಲಿ ಹಿಡಿತು. 5 ವರ್ಷದ್ದು ಸ್ಟೇಟ್ಮೆಂಟ್ಗಳು ತೆಗಿರಿ ಇವಾಗ ಫಸ್ಟು. ಅದೇ ಸಮಯಕ್ಕೆ ಸರಿಯಾಗಿ ಒಡನಾಡಿಯ ಸ್ಟ್ಯಾನ್ಲಿ ಈ ಲೇಡಿನ ಕರ್ಕೊಂಡ್ಬರ್ತಾರೆ. ಸೊ ಹಾಗಾದ್ರೆ ಈಗ ಈ ಎಲ್ಲ ಬೆಳವಣಿಗೆಗಳನ್ನ ಡೈವರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಅಗೇನ್ ಸೌಜನ್ಯ. ಎಕ್ಸಾಕ್ಟ್ಲಿ. ಸಿ, ನಾನು ಹೇಳ್ತೀನಲ್ಲ, ಇವಾಗ ಯಾರೋ ಮಂಡ್ಯದಿಂದ ಒಬ್ಳು ಲೇಡಿಂಗ್ ಕರ್ಕೊಂಡ್ಬಂದು, ಅದು ಅದೇ ಹೊಸ ಸಾಕ್ಷಿ, ಬೇರೆ ಹೊಸ ಸಾಕ್ಷಿ, ಮಾಸ್ಕ್ ವಿಮೆನ್. ಈಗ ಬುರುಡೆ ಭೀಮಕ್ಕ ಬಂದು ಹೇಳಿ. ಈಗ ಸಿ, ಇದು ಒಡನಾಡಿ ಸಂಸ್ಥೆಯಲ್ಲಿ 2023ರಲ್ಲೇ ಈ ಲೇಡಿ ವಿಡಿಯೋ ಮಾಡಿದ್ದು. ಅದು ಇವಾಗ ಡಿಲೀಟ್ ಮಾಡಿದ್ದಾರೆ. ಈಗ ಹೊಸದಾಗಿ ತೊಗೊಂಡ್ಬಂದಿರಲಿ, ನ್ಯೂ ಫೇಸ್ ನ್ಯೂ ಸ್ಟ್ರಕ್ಚರಲ್ಲಿ ಇವಾಗ ರೆಡಿ ಮಾಡ್ಕೊಂಡ್ಬಂದಿದ್ದಾರೆ.
ಆಕೆ ಹೇಳೋ ಪ್ರಕಾರ ಪ್ರಕೃತಿ ಚಿಕಿತ್ಸಾಲಯದ ಎದುರಿನಲ್ಲಿ ಇವರು ಮತ್ತು ಇವರ ತಾಯಿ ಹೋಗಿದ್ರು, ಆದರೆ ಅವ್ರು ಇವತ್ತು ಬದುಕಿಲ್ಲ. ಅವರ ಅಪ್ಪನ ಬರ್ತ್ಡೇಗೋಸ್ಕರ ಅವ್ರು ಹೋಗಿದ್ರು, ಆದರೆ ಅವರ ಅಪ್ಪ ಬಂದಿಲ್ಲ. ಅವ್ರ ಅಪ್ಪನ ಬರ್ಡೇ ಇದೆ ಅನ್ನೋ ಕಾರಣಕ್ಕೆ ಅಕ್ಟೋಬರ್ 9ನೇ ತಾರೀಕು 8ನೇ ತಾರೀಕು ಟ್ರೈನ್ ಹತ್ಕೊಂಡು 9ನೇ ತಾರೀಕು ಬೆಳಗ್ಗೆ ಬಂದು ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಸಂಜೆ 4 ಗಂಟೆಗೆ ಅವ್ರಿಗೇನೋ ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು ಅಂತ ಅಲ್ಲಿಗೆ ಹೋಗಿದ್ರು, ಆದರೆ ಅವ್ರ ಅಪ್ಪನೂ ಇವತ್ತು ಬದುಕಿಲ್ಲ. ನೀವು ಇಲ್ಲಿ ಏನು ಗೊತ್ತಾ, ಸುಜಾತಾ ಭಟ್ ಕೇಸ್ ತಗೊಳ್ಳಿ, ಬರೋ ಎಲ್ಲರೂ ಸತ್ತೋಗಿರ್ತಾರೆ, ಒಬ್ರು ಜೀವ ಸಾಯಿಸಿರ್ತಾರೆ ಅಂತ ಅವ್ರ ಆರೋಪ. ಎಲ್ಲರೂ ಸತ್ತೋಗಿರ್ತಾರೆ, ಯಾರು ಬದುಕಿರಲ್ಲ. ಅವತ್ತು ಅವ್ರು ಬಂದಿದ್ರು, ಅವ್ರಿದಾರ ಇಲ್ಲ, ಅವ್ರು ಸತ್ತೋಗಿದ್ದಾರೆ. ಎಸ್ ಕೀರ್ತಿ ಅವರೇ, ನೀವು ಧರ್ಮದ ವಿಚಾರ ಅಂತ ಹೇಳಿದ್ರೆ ನಾನು ಸದಾ ನಿಲ್ತೀನಿ ಅನ್ನುವಂಥ ವಿಚಾರವನ್ನು ಸ್ಟ್ಯಾಂಡನ್ನು ಬಹಳ ಸ್ಟ್ರಾಂಗ್ ಆಗಿ ತೊಗೊಂಡ್ರಿ. ಈಗ ಮತ್ತು ತಮ್ಮ ಗಮನಕ್ಕೆ ಬಂದಿರುತ್ತೆ ದಸರಾ ಉದ್ಘಾಟಕರ ವಿಚಾರದಲ್ಲಿ ಬಾನು ಮುಷ್ತಾಕ್ ಅವ್ರ ಸಾಹಿತಿಗಳೇನು ಆಯ್ಕೆ ಆಗಿದ್ದಾರೆ. ಈ ವಿಚಾರದಲ್ಲಿ ಒಂದು ರೀತಿ ಕೆಸರಾಚಾಟಗಳು ಶುರುವಾಗ್ಬಿಟ್ಟಿದೆ. ತಾವೇನು ಹೇಳ್ತೀರಾ ಇದ್ರ ಬಗ್ಗೆ? ಬಾನು ಮುಷ್ತಾಕು ಒಬ್ಬ ಲೇಖಕಿಯಾಗಿ ಅಲ್ಲಿಗೆ ಬಂದು ಉದ್ಘಾಟನೆ ಮಾಡೋದ್ರಲ್ಲಿ ಯಾವ ಅಬ್ಜೆಕ್ಷನ್ ಇಲ್ಲ. ಆದರೆ 2023ರ ಒಂದು ಸಮಾರಂಭದಲ್ಲಿ ಅವರು ಬರೀ ಲೇಖಕಿಯಾಗಿ ಮಾತಾಡಲಿಲ್ಲ, ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ಮಾತಾಡಿದ್ರು. ಯಾವ ಕನ್ನಡ ಭಾಷೆ ಅವರಿಗೆ ಬೂಕರ್ ಪ್ರಶಸ್ತಿಯನ್ನು ಕೊಡ್ತೋ ಆ ಕನ್ನಡ ಭಾಷೆಯನ್ನು ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಭಾಷೆಗೆ ದೇವತೆಯ ರೂಪ ಕೊಟ್ಟು ಅವಳಿಗೆ ಸೀರೆ ಉಡಿಸಿ ಅರಿಶಿಣ ಕುಂಕುಮ ಬಿಟ್ಟು ಅವಳಿಗೆ ಹೂ ಮುಡಿಸಿ ಅವಳಿಗೆ ಅಲಂಕಾರ ಮಾಡಿ ಆರತಿ ಎತ್ತಿ ತಾಯಿ ಭುವನೇಶ್ವರಿ ಅಂತ ಪೂಜೆ ಮಾಡುವ ಏಕೈಕ ಭಾಷೆ ಕನ್ನಡ ಭಾಷೆ. ಅಂತಹ ಭುವನೇಶ್ವರಿ ತಾಯಿಯನ್ನು ಅಬ್ಜೆಕ್ಷನ್ ಮಾಡುವವರು ಹಿಂದೂ ಸಂಸ್ಕೃತಿಯ ಹಿಂದೂ ಆರಾಧನೆಯ ಭಾಗವಾಗಿರುವ ಚಾಮುಂಡೇಶ್ವರಿಯನ್ನು ಹೇಗೆ ಒಪ್ತಾರೆ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಇಲ್ಲಿ ಅವ್ರಿಗಿವತ್ತು ಜ್ಞಾನೋದಯ ಆಗಿರಬಹುದು, ಅವ್ರು ಬಂದು ಅದನ್ನು ಅಕ್ಸೆಪ್ಟ್ ಮಾಡ್ಬೋದು, ಓಕೆ. ಆದರೆ ಅವ್ರ ಧರ್ಮ ಅದನ್ನು ಒಪ್ಪತ್ತಾ ಅನ್ನೋದು. ಎಕ್ಸಾಕ್ಟ್ಲಿ. ಅಲ್ಲ, ನಾವು ಇನ್ನೊಂದು ಕಡೆ ಚರ್ಚೆ ಆಗ್ತಾ ಇತ್ತು, ಅವ್ರ ಧರ್ಮದವರು ಧ್ವನಿ ಎತ್ತಬೇಕು, ನಾವು ನಾವು ಅವ್ರ ಧರ್ಮದವರು ಆಲ್ರೆಡಿ ಮಾತಾಡ್ತಾ ಇದ್ದಾರೆ. ಕೆಲವರು ಮಾತಾಡ್ತಾ ಇದ್ದಾರೆ, ಕೆಲವರು ಅದನ್ನು ಒಪ್ಕೋತಾನೂ ಇದ್ದಾರೆ. ಬರ್ಲಿ ಬಿಡ್ರಿ ರಜಾಕ್ ತರದವ್ರು ಅದನ್ನು ಒಪ್ಕೋತಾನೂ ಇದ್ದಾರೆ, ಬರ್ಲಿ ಬಿಡ್ರಿ, ಮಾಡ್ಲಿ ಬಿಡ್ರಿ ಅಂತ. ಅದೇ ಟೈಮಲ್ಲಿ ಅವರಿಗೆ ಸಲ್ಮಾನ್ ಖಾನ್ ಮೇಲೆ ಗಣಪತಿ ಇಡೋದು, ಮೂರ್ತಿ ಪೂಜೆ ಮಾಡಬಾರ್ದು ಅಂತಾನೆ. ಅಂದರೆ ಡಬಲ್ ಸ್ಟ್ಯಾಂಡರ್ಡ್ಸ್ ಹೆಂಗಿರುತ್ತೆ ನೋಡಿ. ಉದ್ಘಾಟನೆಯ ಮೂಲ ಕಾರ್ಯ ಏನು ಅಂತಂದರೆ, ದಸರಾ ಉದ್ಘಾಟನೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಆರತಿ ಎತ್ತಿ ದೀಪ ಹಚ್ಚಬೇಕು, ದೀಪ ಹಚ್ಚಿ ಉದ್ಘಾಟನೆ ಮಾಡೋದು. ಅದನ್ನೇ ಒಪ್ಪಲ್ವಲ್ಲ ಅವರು. ಅದನ್ನೇ ನಾನು ಹೇಳೋದು, ಅದನ್ನು ಮಾಡಿಲ್ಲ ಅಂತಂದರೆ ದಸರಾದ ಅವ್ರು ಹೇಳ್ತಾರೆ ಬರಗೂರು ರಾಮಚಂದ್ರಪ್ಪ ಮಾಡಿಲ್ಲ, ಗಿರೀಶ್ ಕಾರ್ನಾಡ್ ಮಾಡಿಲ್ಲ, ಅವ್ರು ಹಿಂದೂಗಳಲ್ವಾ, ಮಾಡದೆ ಉದ್ಘಾಟನೆ ಆಗಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಅಲ್ಲ, ಅದೇ ನಾನು ಹೇಳ್ತಾ ಇರೋದು, ಈಗ ಯಾರನ್ನ ಕರೆಸ್ತೀರಿ ಅನ್ನೋದೇ ಫಸ್ಟ್ ಮ್ಯಾಟ್ರು. ಅವರೆಲ್ಲ ಏನು, ಅವ್ರು ಗಿರೀಶ್ ಕಾರ್ನಾಡ್ ಅವರಾಗಲಿ ಬರಗೂರು ರಾಮಚಂದ್ರಪ್ಪ ಅವರಾಗಲಿ ನಾಸ್ತಿಕ ಮನಸ್ಥಿತಿ ಇದ್ದವ್ರನ್ನ ಫಸ್ಟ್ ಆಫ್ ಆಲ್ ನಾವು ಹೇಳ್ತಾ ಇರೋದು ಧಾರ್ಮಿಕ ಕಾರ್ಯಕ್ರಮ ಕರೀಲೇಬಾರ್ದು ಫಸ್ಟ್ ಆಫ್. ಎಕ್ಸಾಕ್ಟ್ಲಿ. ಅವ್ರವ್ರ ಐಡಿಯಾಲಜಿ ಕರೆಸ್ಬಿಡ್ತಾರೆ. ನಾನು ಹೇಳ್ತಾ ಇರೋದು ರೀ, ನಿಮ್ಮ ಐಡಿಯಾಲಜಿನೇ ದೇವ್ರಿಲ್ಲ ಅನ್ನೋದು. ದೇವ್ರಿಲ್ಲ ಅನ್ನೋದೇ ನಿಮ್ಮ ಐಡಿಯಾಲಜಿ ಆದಮೇಲೆ ದೇವರ ಪೂಜೆ ಮಾಡ್ಲಿಕ್ಕೆ ಅವ್ರನ್ನ ಯಾಕೆ ಕರೆಸ್ತೀರಿ? ಕರೆಕ್ಟ್. ನಾನ್ ವೆಜ್ಜೇ ತಿಂದ ಇದ್ದವನ್ನ ಮಿಲಿಟರಿ ಹೋಟ್ಲಿಗೆ ಯಾಕೆ ಕರ್ಕೊಂಡು ಹೋಗ್ತೀರಿ? ಅಥವಾ ಈ ಮಿಲಿಟರಿ ಹೋಟ್ಲಿಗೆ ಯಾಕೆ ಬರ್ಬೇಕು ಇವರು? ಫಸ್ಟ್ ಆಫ್ ಆಲ್ ಗೊತ್ತಲ್ವ, ಅಲ್ಲಿ ಪೋಸ್ಟಲ್ಲೇ ಇದೆಯಲ್ಲ, ಹಂಗಿದ್ದಾಗ ಯಾಕೆ ಬರ್ಬೇಕು ಒಳಗೆ ಇವರು ಅಂತ ಇವರು ಅರ್ಥ ಮಾಡ್ಕೋಬೇಕಲ್ವ. ಸುಮ್ಮನೆ ನಮಗೆ ನಿಜ ಅನ್ಸುತ್ತೆ. ಈ ಮತ್ತೆ ಉಪಮುಖ್ಯಮಂತ್ರಿಗಳು ಇದೇ ವಿಚಾರವಾಗಿ ಅವರನ್ನ ಓಲೈಸುವಂತಹ ಭರದಲ್ಲಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಷ್ಟೇ ಅಲ್ಲ ಅನ್ನೋ ಥರದಲ್ಲೆಲ್ಲ ಹೇಳ್ತಾರೆ. ಈಗ ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ನಾನು ಇನ್ನು ಮೇಲೆ ಧರ್ಮದ ವಿಚಾರದಲ್ಲಿ ಮಾತಾಡಲ್ಲ, ಸಾಲು ಸಾಲು ವಿವಾದಗಳು, ಇದು ನನಗೆ ಬೇಡ. ಅಲ್ಲ, ಅವ್ರ ಲೆಕ್ಕಾಚಾರ ಬೇರೆ, CM ಗಾದಿ ಹಿಡಿಯುವಾಗ ಇಲ್ಲಿ ಮಾಡ್ಕೊಂಡ್ಬಿಟ್ಟು ಕರೆಕ್ಟ್. ಎಲ್ಲ ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರಗಳು ಬೇರೆ ಬೇರೆ ಇದ್ದಿರ್ಬೋದು. ಬಟ್ ಆದರೆ ನಮಗೆ ಕಾಂಗ್ರೆಸ್ನಲ್ಲಿರುವ ಹಿಂದೂ ಹುಲಿ ಅಂದರೆ ಅದು ಡಿ ಕೆ ಶಿವಕುಮಾರ್. ಓಹೋ, ಕಾಂಗ್ರೆಸ್ನ ಹಿಂದೂ ಹುಲಿ ಡಿ ಕೆ ಶಿವಕುಮಾರ್. ಆಯ್ತಾ, ಕುಂಭಮೇಳ ಸರಿ ಇಲ್ಲ ಅಂತ ಇಡೀ ಕಾಂಗ್ರೆಸ್ ಬಡ್ಕಂತ ಇದ್ದಾಗ ಕುಂಭಮೇಳಕ್ಕೆ ಹೋಗಿ ನಾಮ ಹಾಕೊಂಡು ಸೂಪರ್ ಅಂದ್ರು ಅವರು. ಶಿವರಾತ್ರಿಗೆ ಈಶಾ ಹೋಗಿ ಅಮಿತ್ ಶಾ ಪಕ್ಕದಲ್ಲಿ ಹೋಗಿ ಕುತ್ಕೋತಾರೆ ಅವರು. ಅರ್ಥ ಆಯ್ತು. ಮನೇಲಿ ಹೋಮ ಮಾಡಿಸಿ ಅದ್ರದ್ದು ವಿಡಿಯೋ ಹಾಕ್ತಾರೆ ಅವರು. ಸದನದ ಒಳಗಡೆನೆ RSSನ ಗೀತೆ ಆಡ್ತಾರೆ ಅವರು. ಸೊ ಕೀರ್ತಿ ಅವರು ಈಗ ಧರ್ಮಸ್ಥಳದ ವಿಚಾರದಲ್ಲಿ BJPಯನ್ನು ಬೆಂಬಲಿಸ್ತಾರಾ, ಕಾಂಗ್ರೆಸ್ನ ಬೆಂಬಲಿಸ್ತಾರಾ, JDS 31 BJP ಫಸ್ಟು, ಇದೆಲ್ಲವೂ ಇದೆ. ಯಾರನ್ನ ಬೆಂಬಲಿಸ್ತೀರಾ? ಯಾರ ನಡೆಯನ್ನು ತಾವು ಸಮರ್ಥಿಸ್ಕೊಳ್ತೀರಾ? ನಾನು ವೀರೇಂದ್ರ ಹೆಗಡೆ ಮತ್ತು ಸೌಜನ್ಯ ಇಬ್ಬರನ್ನ ಬೆಂಬಲಿಸ್ತೀನಿ. ಅದನ್ನು ಹೊರತುಪಡಿಸಿ ಯಾರನ್ನೂ ಬೆಂಬಲಿಸಲ್ಲ. ಯಾರ ಬೆಂಬಲವೂ ನಮಗೆ ಬೇಕಾದ ಸಮಯದಲ್ಲಿ ಸಿಕ್ಕಿಲ್ಲ. ಇವಾಗ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಯಾವಾಗ ಸಿಗಬೇಕಿತ್ತು, ಯಾವತ್ತು ನಮ್ದೆಲ್ಲ ಮೂರಾಬಟ್ಟೆ ಆಗಿತ್ತು ಈ ಹೋರಾಟ ಕೇಳಿದು, ಅವತ್ತು ಈ ಹೋರಾಟದಲ್ಲಿ ಕ್ರೆಡಿಟ್ ಡೆಬಿಟ್ ವಿಚಾರ ಬಹಳಷ್ಟು ಚರ್ಚೆ ಆಯಿತು, ದುಡ್ಡುಗಳು ಬಂದಿತ್ತು ಅಂತ ಬಂತು. ಈಗ ಕ್ರೆಡಿಟ್ ವಿಚಾರ, ಕೀರ್ತಿಯವ್ರಿಗೆ ಏನಾದ್ರು ನಿರೀಕ್ಷೆ ಇದೆಯಾ? ಇಫ್ ಇನ್ ಕೇಸ್ ಧರ್ಮಸ್ಥಳದ ಎದುರು ಚೇರ್ ಹಾಕಿ ನಿಮಗೇನಾದರೂ ಶಾಲು ಹಾರಗಳು ಹುಚ್ಚಿ ಏನಾದರೂ ಸನ್ಮಾನ ಮಾಡುವಂಥ ಸಂದರ್ಭ ಬಂದರೆ ಅದನ್ನು ನಾನು ಯಾವ ರೀತಿ ಒಪ್ಕೊಳ್ತೀರಾ? ನನಗೆ ಈ ಇತ್ತೀಚಿನ ಸಾಕಷ್ಟು ಡೆವಲಪ್ಮೆಂಟ್ಗಳಲ್ಲಿ ಸುಮಾರು ವಿಷಯಗಳನ್ನು ನಾನು ಬ್ರೇಕ್ ಮಾಡಿದ್ದೀನಿ. ಅಂದರೆ
ಇನ್ವೆಸ್ಟಿಗೇಟ್ ಮಾಡಿ ಹುಡುಕಿ ಕಾಂಟೆಂಟ್ ತೆಗೆದು ಅದನ್ನು ಸೊ ವಿ ಆರ್ ಹಿಯರ್ ಟು ಕಂಗ್ರ್ಯಾಚುಲೇಟ್ ಯು ಸರ್. ಅಲ್ಲಲ್ಲ ಎಷ್ಟೋ ವಿಚಾರ ಗೊತ್ತಿಲ್ಲದೆ ಇರುವಂಥದ್ದನ್ನ ತಾವು ಇಷ್ಟೆಲ್ಲದರ ಮಧ್ಯೆ ಹುಡುಕಿ ತಿಳಿಸಿದ್ದೀರಾ. ಕೆಲವರು ಬಣ್ಣ ಬಯಲು ಮಾಡಿದ್ದೀವಲ್ಲ, ಅದರಲ್ಲಿ ನಾನು ಸೋರ್ಸ್ ಮೂಲ ವರ್ಕ್ ಮಾಡಿದ್ದೀನಿ. ಬಟ್ ಅದನ್ನು ತೊಗೊಂಬಂದು ನನ್ನ ಚಾನಲ್ ಹಾಕ್ಕೊಂಡಿಲ್ಲ. ನಾನು ಅದನ್ನು ತೊಗೊಂಡೋಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಕೈಲಿ ಕೊಟ್ಟಿದ್ದೀನಿ, ಇದನ್ನು ಮಾಡ್ರಿ ಅಂತ. ಯಾಕೆಂದರೆ ನನಗೆ ಕ್ರೆಡಿಟ್ ಬೇಡ. ಸೊ ವೈಯಕ್ತಿಕ ಲಾಭ ಮಾಡ್ಕೊಂಡಿಲ್ಲ, ಕ್ರೆಡಿಟು ಬೇಡ ಬೇಡ ಅಂತ. ನನಗೆ ಬೇಡ. ನನಗೆ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು. ಯಾಕಂದರೆ ಇವರು ವರ್ಷಕ್ಕೆ 3 ತಿಂಗಳು ಬರ್ತಾರೆ ರೀ, ಬಿಟ್ಟರೆ ನಾನು ವರ್ಷಕ್ಕೆ ಮತ್ತೆ 3 ತಿಂಗಳು ಕೊಡೋಕ್ಕಾಗಲ್ವಲ್ಲ. ಸೊ ಎಲ್ಲವನ್ನ ಎಲ್ಲಿಗೆ ಅರ್ಪಣೆ ಮಾಡ್ತೀರಾ? ಮಂಜುನಾಥ ಅಣ್ಣಪ್ಪ ಸ್ವಾಮಿ ಅವ್ರು ನನಗೇನು ಅದೇ ಹೇಳೋದಿಲ್ಲ, ನನ್ನ ಜೊತೆಗೆ ನಿಂತ್ಕೋ ಅಂತ ನನ್ನ ಕೈ ಹಿಡಿದು ಹೇಳಿದ್ರು. ನಾನು ನಿಂತ್ಕೊಂಡಿದ್ದೆ. ಅವ್ರ ಮಗು ನಾನು. ಅವ್ರು ಏನು ಹೇಳಿದಾರೋ ಅದನ್ನು ಮಾಡಿದ್ದೀನಿ. ಸರಿ ತಪ್ಪುಗಳು ಒಪ್ಪು ತಪ್ಪುಗಳೆಲ್ಲ ಅವರಿಗೆ ಬಿಟ್ಟಿದ್ದು. ಸೊ ಹಾಗಾಗಿ ನನಗೆ ಯಾವ ಕ್ರೆಡಿಟು ಬೇಡ, ಯಾವುದು ಇದು ಬೇಡ. ಎಲ್ಲ ಮುಗಿದ ಮೇಲೆ ಮಂಜುನಾಥ ಸ್ವಾಮಿಗೊಂದು ನಮಸ್ಕಾರ ಮಾಡಿ ಸೌಜನ್ಯಾಗೊಂದು ನ್ಯಾಯ ಕೊಡಿಸಿ ಅಂತ ಸಾಧ್ಯ ಆದರೆ ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮನ ಕೇಳ್ಕೊಂಡು ದಯವಿಟ್ಟು ಕೋರ್ಟ್ಗೆ ಹೋಗಿ ಅಂತ ಅವ್ರಿಗೊಂದು ಮತ್ತೊಂದು ಸಲ ಬೇಡ್ಕೊಂಡು ಮನೆಗೆ ಬಂದು. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನಿಲ್ಲ ವೀಕ್ಷಕ, ನಾನು ಹೇಳ್ತಾ ಇರೋದು ಅವತ್ತು 100 ನೆಗೆಟಿವ್ 0 ಪಾಸಿಟಿವ್ ಇತ್ತು. ಅದನ್ನು ನನ್ನ ಪ್ರಕಾರ ಇವತ್ತಿಗೆ ಒಂದು 70-30 ತನಕ ತಂದು ನಿಲ್ಲಿಸಿದ್ದೀವಿ. ಅಂದರೆ ತಂದು ನಿಲ್ಲಿಸಿದ್ದೀವಿ ಇನ್ ದ ಸೆನ್ಸ್ ಸತ್ಯ ಗೊತ್ತಾಗ್ತಾ ಇದೆ. ನಾವು ತಂದು ನಿಲ್ಲಿಸಿದ್ದೀವಿ ಅಂದರೆ ನಮ್ಮ ಪ್ರಯತ್ನ ಆಗ್ಬಿಡುತ್ತೆ. ಪ್ರಯತ್ನ ಅಲ್ಲ, ಸತ್ಯವನ್ನು ಜನ ಒಪ್ಪಿಸೋಕೆ ಇಷ್ಟು ಸಮಯ ತೊಗೊಂಡಿದೆ. ಅದು ಮತ್ತೆ 100% ಪಾಸಿಟಿವ್ 0 ನೆಗೆಟಿವ್ ಆಗುವ ದಿನಗಳು ದೂರ ಇಲ್ಲ. ಸೊ ಆ ನಿರೀಕ್ಷೆಯಲ್ಲಿ ಸತತ ಪ್ರಯತ್ನಗಳು ಮಾಡ್ತಾನೆ ಇರ್ತೀವಿ. ಇವರ ಪ್ರತಿಯೊಂದು ಸುಳ್ಳುಗಳನ್ನು ಎಕ್ಸ್ಪೋಸ್ ಮಾಡಿಕೊಂಡು ಈಗ ಬಂದಿರುವ ಮಾಸ್ಕ್ ಲೇಡಿಯಿಂದ ಹಿಡಿದು ನೆಕ್ಸ್ಟು ಇಡಿಯಿಂದ ಹಿಡಿದು ಲೇಡಿ ಇಡಿ ಅಲ್ಲಿ ಸಿಗದೇ ಇರೋ ಬಾಡಿ ನೀವೇ ಎಲ್ಲ ನೋಡಿ. ಎಸ್ ಕೀರ್ತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಹೋರಾಟ ಸೇರಿದಂತೆ ಇನ್ನೆಲ್ಲವೂ ಧರ್ಮದ ಪರವಾದಂಥ ಹೋರಾಟಗಳು ಸಫಲವಾಗಲಿ. ಇದೇ ರೀತಿ ಮಂಜುನಾಥನ ಸೇವೆ ನಿಮಗೆ ಆಗ್ತಾ ಇರಲಿ. ನಿಮ್ಮಿಂದ ಮಂಜುನಾಥನ ಆಶೀರ್ವಾದ ನಿಮ್ಮ ಮೇಲೆ ಇಲ್ಲಿಂದ ಮೂಲಕ ಆಶಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸತ್ಯಕ್ಷೇತ್ರ ನ್ಯಾಯಕ್ಷೇತ್ರ. ಅಲ್ಲಿ ಎಂದಿಗೂ ಕೂಡ ಸುಳ್ಳಿಗೆ ಜಯ ಇಲ್ಲ, ಸತ್ಯಕ್ಕೆ ಅಂತ್ಯವಿಲ್ಲ ಅನ್ನುವಂಥದ್ದು. ಹೀಗಾಗಿ ಇತ್ತೀಚಿನ ಎಲ್ಲ ಬೆಳವಣಿಗೆಗಳಲ್ಲೂ ಕೂಡ ಎಲ್ಲವೂ ಬಟಾಬಯಲಾಗ್ತಾ ಇದೆ. ಯಾರ ವಿಚಾರಗಳಿದೆ, ಯಾರ ಷಡ್ಯಂತ್ರ ಇದೆ, ಯಾರ ಕೈವಾಡಗಳಿದೆ, ಎಲ್ಲವೂ ಕೂಡ ಆದಷ್ಟು ಬೇಗ ಮಂಜುನಾಥನ ಆಶೀರ್ವಾದದಿಂದ ನಿಮ್ಮ ಮುಂದೆ ಬರುತ್ತೆ ಅನ್ನುವಂಥದ್ದು ಕಿರಿಕೀರ್ತಿಯವರ ಮಾತುಗಳಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.